नमो भगवते वासुदेवाय। ओम नमो भगवते वासुदेवाय। ओम भगवते वासुदेवाय। ओम नमो भगवते वासुदेवाय। ಒಟ್ಟಿಗೆ ಹೇಳೋಣ ಒಟ್ಟಿಗೆ ಹೇಳೋಣ. ओम नमो भगवते भगवते वासुदेवाय। ओम नमो भगवते वासुदेवाय। नारायणं नमस्कृत्यं नारायणं नमस्कृत्य नरं चैव नरोत्तमं देवीं सरस्वतीं व्यासं सरस्वतीं व्यासं ततो जयमुदीरये। नष्टप्रायेषु अभद्रेषु नित्यं भागवत सेवया नित्यं भागवत सेवया भगवती उत्तमा श्लोके भगवती भक्तिर्भवति नैष्टिकी। भक्ति कृष्णाय वासुदेवाय कृष्णाय वासुदेवाय नंदनाय च देवकी नन्दगोपकुमाराय राय नमो नमः। गोविंदाय नमो नमः। जय श्री कृष्ण चैतन्य प्रभु नित्यानंद हरे कृष्ण हरे कृष्ण हरे 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 राम 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 हरे हरे। हरे कृष्ण 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 हरे 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 राम तस्यापि तव देहोऽयम् कृपणस्य जिजीविषुः परैत्यानिच्छतो जीर्णो जया वाससि इव। तस्यापि तव देहोऽयम् कृपणस्य जिजीविषुः परैत्यानिच्छतो जीर्णो जरया वाससि इव। ಎಸ್ ವಿನಯ್ ದತ್ ಪ್ರಭುಜಿ ಓದ್ತೀರಾ? Mataji, I'm sorry. I was just listening in the background. ಓಕೆ ಓಕೆ ಪ್ರಭುಜಿ, ನೋ ಹಂಗೆ ಪ್ರಾಬ್ಲಮ್ ಕೆಲಸ ಮಾಡ್ತಾ ಇದ್ದೆ, ವರ್ಕಿಂಗ್ ಅವರ್ಸ್ ಅಲ್ವಾ? ನೋ ಪ್ರಾಬ್ಲಮ್. ಎಸ್ ಎಸ್ ನೇತ್ರ ಅಂದ್ರೆ I'll give it a try. ತಸ್ಯಾಪಿ ತವ ದೇಹೋಹ್ಯಂ ಕೃಪಣಸ್ಯ ಜೀವಿಷೋ ಪರೈತ್ಯ ನಿಚ್ಚತ್ತೋ ಜೀರ್ಣೋ ಜರಾಯ ವಾಸಸಿ ಇವ. ಹರೇ ಕೃಷ್ಣ ಪ್ರಭುಜಿ. ಹರೇ ಹರೇ ಕೃಷ್ಣ. ಎಸ್ ನೇತ್ರ ಅವರೇ ಓದ್ತೀನಿ ಮಾತಾಜಿ. ತಸ್ಯಪಿ ತವ ದೇಹೋಯಾಂ ಕೃಪಾಣಸ್ಯ ಜಿಜೀವಿಷುಃ ಪರೈತ್ಯ ನಿಶ್ಚತೋ ಜೀರ್ಣೋ ಜರಾಯ ವಾಸಸಿ ಇವ. ಹರೇ ಕೃಷ್ಣ ಮಾತಾಜಿ. ಎಸ್ ಶೋಭಾ ಅವರೇ ಓದ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ. ತಸ್ಯಾಪಿ ತವ ದೇಹೋಯಂ ಕೃಪಣಸ್ಯ ಜಿಜೀವಿಷೋಃ ಪರೈತ್ಯಾನಿಚ್ಚತೋ ಜೀರ್ಣೋ ಜರಯಾ ವಾಸಸಿ ಇವ. ಹರೇ ಕೃಷ್ಣ. ಹರೇ ಕೃಷ್ಣ. ಸುಮತಿ ಅವರೇ ಓದ್ತೀರಾ? ಓದ್ತೀನಿ ಮೇಡಮ್. ತಸ್ಯಾಪಿ ತವ ದೇಹೋಯಂ ಕೃಪಣಸ್ಯ ಜಿಜೀವಿಷೋ ಪರೈತ್ಯಾನಿಚ್ಚತೋ ಜೀರ್ಣೋ ಜರಾಯ ವಾಸಸಿ ಇವ. ಹರೇ ಕೃಷ್ಣ. ಹರೇ ಕೃಷ್ಣ. ಶಾರದಾ ಎನ್ವಿ ಅವರೇ ಶಬ್ದಗಳ ಅರ್ಥ ಅನುವಾದ ಓದಿ. ಓದ್ತೀನಿ ಮಾತಾಜಿ. ಧೃತರಾಷ್ಟ್ರನ ಗೃಹತ್ಯಾಗ
ತಸ್ಯ ಅಪಿ ಇಷ್ಟಾಗಿಯೂ ತವ ನಿನ್ನ ದೇಹ ಶರೀರವು ಅಯಂ ಈ ಕೃಪಣಸ್ಯ ಜಿಪುಣನಾದ ಜೀಜಿವಿಶೋಹ ಬದುಕಲು ಬಯಸುವ ಪರೈತಿ ಕ್ಷೀಣಿಸುವುದು ಅನಿಚ್ಛತಃ ಬಯಸದಿದ್ದರೂ ಜೀರ್ಣವಾಗಿದೆ ಜರಯ ಮುಪ್ಪಿನಿಂದ ವಾಸಸಿ ಬಟ್ಟೆಗಳ ಇವ ಹಾಗೆ. ಅನುವಾದ: ನೀನು ಸಾಯಲು ಬಯಸದಿದ್ದರೂ ಗೌರವ ಘನತೆಗಳ ಬೆಲೆ ತೆತ್ತು ಬದುಕಲು ಬಯಸಿದ್ದರೂ ನಿನ್ನ ಈ ಕೃಪಣ ಶರೀರ ಖಂಡಿತವಾಗಿಯೂ ಕುಗ್ಗುವುದು, ಹಳೆಯ ಉಡುಪಿನಂತೆ ಚಿಂದಿಯಾಗುವುದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಸ್, ದಯಾನಂದ ಪೂಜಾರಿ ಅವರೇ ಓದ್ತೀರಾ ಪ್ರಭುಜಿ? ಎಸ್, ಕೃಷ್ಣಮೂರ್ತಿ ಪ್ರಭುಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಭಾವಾರ್ಥ: ಕೃಪಣಸ್ಯ ಜಿಜೀವಿಷೋ. ಈ ಪದಗಳು ಔಚಿತ್ಯಪೂರ್ಣವಾಗಿವೆ. ಮನುಷ್ಯರಲ್ಲಿ 2 ವಿಭಾಗಗಳಿವೆ. ಒಂದನ್ನು ಕೃಪಣ ಎಂದು ಕರೆಯಲಾಗಿದೆ, ಇನ್ನೊಂದನ್ನು ಬ್ರಾಹ್ಮಣ ಎಂದು ಕರೆಯಲಾಗಿದೆ. ತನ್ನ ಐಹಿಕ ದೇಹದ ಎಣಿಕೆ ಇಲ್ಲದವನು ಕೃಪಣ ಅಥವಾ ಲೋಭಿ ಮನುಷ್ಯ. ಬ್ರಾಹ್ಮಣನಾದರೂ ತನ್ನ ಮತ್ತು ಈ ಐಹಿಕ ದೇಹದ ನಿಜ ಎಣಿಕೆ ಉಳ್ಳವನು. ಕೃಪಣನು ತನ್ನ ಐಹಿಕ ದೇಹವನ್ನು ತಪ್ಪಾಗಿ ಅಳೆದು ತನ್ನ ಸಂಪೂರ್ಣ ಶಕ್ತಿಯಿಂದ ಇಂದ್ರಿಯ ತುಷ್ಟಿಯನ್ನು ಅನುಭವಿಸಲು ಬಯಸುತ್ತಾನೆ. ವೃದ್ಧಾಪ್ಯದಲ್ಲಿ ಕೂಡ ಔಷಧೋಪಚಾರದಿಂದಲೂ ಇನ್ನಿತರ ವಿಧಾನದಿಂದಲೂ ತರುಣನಾಗಲು ಬಯಸುತ್ತಾನೆ. ಇಲ್ಲಿ ಧೃತರಾಷ್ಟ್ರನನ್ನು ಕೃಪಣನೆಂದು ಸಂಬೋಧಿಸಲಾಗಿದೆ, ಏಕೆಂದರೆ ತನ್ನ ಐಹಿಕ ದೇಹದ ಇತಿಮಿತಿಗಳನ್ನರಿಯದೆ ಅವನು ಏನೇ ಬೆಲೆ ತೆತ್ತಾದರೂ ಬದುಕಲು ಬಯಸಿದ್ದಾನೆ. ಅವನು ತನ್ನ ಅವಧಿಗಿಂತ ಹೆಚ್ಚು ಬದುಕಲಾರ. ಅವನು ಸಾವಿಗೆ ಸಿದ್ಧತೆ ಮಾಡಿಕೊಳ್ಳಬೇಕು ಎಂದು ವಿದುರನು ಧೃತರಾಷ್ಟ್ರನ ಕಣ್ಣು ತೆರೆಸಲು ಪ್ರಯತ್ನಿಸುತ್ತಿದ್ದಾನೆ. ಸಾವು ಅನಿವಾರ್ಯವಾದ್ದರಿಂದ ಅವನ ಜೀವಿಕೆಗಾಗಿ ಏಕೆ ಅಂತಹ ಅವಮಾನಕರವಾದ ಸ್ಥಿತಿಯನ್ನು ಒಪ್ಪಿಕೊಳ್ಳಬೇಕು? ಸಾವಿನ ಗಂಡಾಂತರದಲ್ಲೂ ಸರಿಯಾದ ಮಾರ್ಗದಲ್ಲಿ ನಡೆಯುವುದೇ ಒಳ್ಳೆಯದು. ಮಾನವ ಬದುಕಿನ ಉದ್ದೇಶವೇ ಐಹಿಕ ಅಸ್ತಿತ್ವದ ಎಲ್ಲಾ ಬಗೆಯ ವಿಪತ್ತುಗಳನ್ನು ಕೊನೆಗೊಳಿಸುವುದಾಗಿದೆ. ಬಯಸಿದ ಗುರಿಯನ್ನು ಸಾಧಿಸುವ ದಿಸೆಯಲ್ಲಿ ಬದುಕು ನಿಯಂತ್ರಿತವಾಗಬೇಕು. ಬದುಕಿನ ಬಗ್ಗೆ ತನ್ನ ತಪ್ಪು ಕಲ್ಪನೆಗಳಿಂದಾಗಿ ಧೃತರಾಷ್ಟ್ರನು ಆಗಲೇ ಲಭ್ಯ ಶಕ್ತಿಯ 80% ಹಾಳು ಮಾಡಿದ್ದನು. ಆದ್ದರಿಂದ ತನ್ನ ಕೃಪಣ ಜೀವಿತದ ಉಳಿದ ದಿನಗಳನ್ನು ಅಂತಿಮ ಯಶಸ್ಸಿಗಾಗಿ ಸದುಪಯೋಗಪಡಿಸುವುದೇ ಅವನಿಗೆ ತಕ್ಕುದಾಗಿತ್ತು. ಅಂತಹ ಬದುಕನ್ನು ಕೃಪಣನೆಂದು ಕರೆದದ್ದು ಯಾಕೆಂದರೆ ಅವನು ಮಾನವ ರೂಪದ ಬದುಕಿನ ಲಾಭವನ್ನು ಯುಕ್ತ ರೀತಿಯಲ್ಲಿ ಬಳಸಿಕೊಳ್ಳಲಾರ. ಆತ್ಮ ಸಾಕ್ಷಾತ್ಕಾರವನ್ನು ಪಡೆದ ಮಹಾತ್ಮನಾದ ವಿದುರನಂತವನನ್ನು ಕೃಪಣ ಮಾನವನು ತಮ್ಮ ಸೌಭಾಗ್ಯದಿಂದ ಮಾತ್ರ ಸಂದರ್ಶಿಸುವವನು. ಅವನ ಉಪದೇಶದಿಂದ ಐಹಿಕ ಅಸ್ತಿತ್ವದ ಅಜ್ಞಾನದಿಂದ ಬಿಡುಗಡೆಯನ್ನು ಪಡೆಯಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ನಮಸ್ತೆ ಮಾತು. ನಮಸ್ತೆ ಪ್ರಭುಜಿ. ಎಸ್, ಸೊ ನಾವು ನೋಡ್ತಾ ಬಂದಿದ್ದೀವಿ ಹೇಗೆ ಧೃತರಾಷ್ಟ್ರನಿಗೆ ಬುದ್ಧಿ ಹೇಳ್ತಾ ಇದ್ದಾನೆ ವಿದುರ. ವಿದುರ ತೀರ್ಥ ಯಾತ್ರೆಯನ್ನ ಮುಗಿಸಿ ಬಂದಿರ್ತಾನೆ. ಕುರುಕ್ಷೇತ್ರ ಯುದ್ಧ ಎಲ್ಲ ಮುಗಿದಿರುತ್ತೆ. ಯುಧಿಷ್ಠಿರ ಮಹಾರಾಜನಾಗಿರ್ತಾನೆ. ಸೊ ಧೃತರಾಷ್ಟ್ರ ಇನ್ನು ಕೂಡ ಯುಧಿಷ್ಠಿರನ ಒಂದು ಆಶ್ರಯವನ್ನ ಅವನು ಪಡೆದುಕೊಂಡಿದ್ದಾನೆ. ಆಕ್ಚುಲಿ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಇದರ ಪ್ರಕಾರವಾಗಿ ಅವನು ವಾನಪ್ರಸ್ಥಕ್ಕೆ ಹೋಗ್ಬೇಕಾಗಿತ್ತು ಈ ವಯಸ್ಸಿನಲ್ಲಿ. ಅವನಿಗೆ ಇನ್ನೂ ವೈರಾಗ್ಯ ಅನ್ನುವಂಥದ್ದು ಬರಲಿಲ್ಲ. ಇನ್ನೂ ಜೀವನದ ಸತ್ಯವನ್ನ ಅವನು ಅರಿತುಕೊಂಡಿಲ್ಲ. ಆದ್ರಿಂದ ವಿದುರ ಇಲ್ಲಿ ತನ್ನ ಅಣ್ಣನಿಗೆ ಸಹಾಯ ಮಾಡ್ಲಿಕ್ಕೆ ಬಂದಿದ್ದಾನೆ. ಧೃತರಾಷ್ಟ್ರ ಅಣ್ಣನ ತರ ಅವನಿಗೆ. ಸೊ ಅವನಿಗೆ ಸಹಾಯ ಮಾಡ್ತಾ ಇದ್ದಾನೆ. ಆಧ್ಯಾತ್ಮಿಕ ಜೀವನ ಇನ್ನಾದ್ರೂ ಅದರ ಒಂದು ಮಹತ್ವವನ್ನ ತಿಳಿದುಕೋ ಅಂತೇಳಿ ಹೀಗೆ ವಿಧ ವಿಧವಾಗಿ ಅವನ ಮನಸ್ಸನ್ನ ಒಲಿಸೋದಕ್ಕೆ ಪ್ರಯತ್ನಿಸ್ತಾನೆ. ಸ್ವಲ್ಪ ಕಟು ಶಬ್ದಗಳಿಂದ, ಕೆಲವೊಂದು ಬಾರಿ ತುಂಬಾ ಒಂದು ಪ್ರೀತಿಯಿಂದ, ಕೆಲವೊಂದು ಬಾರಿ ಬೈಯೋದ್ರಿಂದ, ಹೀಗೆ ಹಲವಾರು ಶಬ್ದಗಳಿಂದ ಅವನು ಹೇಳ್ತಾ ಇರ್ತಾನೆ. ಹಾಗೆ ಕಂಟಿನ್ಯೂ ಆಗ್ತಾ ಬಂದಿದೆ ಈಗ 2-3 ದಿವಸಗಳಿಂದ ಅವನು ಯಾವ ತರ ಅವನಿಗೆ ಬುದ್ಧಿ ಹೇಳ್ತಾ ಇದ್ದಾನೆ ಅಂತೇಳಿ. ಸೊ ಇಲ್ಲಿ ಅವನು ಹೇಳ್ತಾ ಇದ್ದಾನೆ, ನೀನು ಸಾಯಲು ಬಯಸದಿದ್ದರು, ಗೌರವ ಘನತೆಗಳ ಬೆಲೆ ತೆತ್ತು ಬದುಕಲು ಬಯಸಿದ್ದರು ನಿನ್ನ ಈ ಕೃಪಣ ಶರೀರ ಖಂಡಿತವಾಗಿಯೂ ಕುಗ್ಗುವುದು, ಹಳೆಯ ಉಡುಪಿನಂತೆ ಚಿಂದಿಯಾಗುವುದು. ಸೊ ಭಗವಂತ ಹೇಳ್ತಾರೆ ಭಗವದ್ಗೀತೆಯಲ್ಲಿ, ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾನಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾನಿ ನವಾನಿ ದೇಹಿ. ಸೊ ಈಗ ಒಂದು ಜೀರ್ಣವಾದ ನಂತರ ದೇಹ ಮತ್ತೊಂದು ಹೇಗೆ ಇದನ್ನ ತೊಟ್ಟುಕೊಳ್ಳುವ ತರ
ಹಳೆಯ ಉಡುಪಿನಂತೆ ಚೆಂದಿ ಆಗುವುದು ಅಂತ ಹೇಳಿ. ಸಾವು ಅನ್ನುವಂಥದ್ದು ಅದೇ ತರ ದೇಹವನ್ನು ಬದಲಾಯಿಸುವಂಥದ್ದು. ಈಗ ನಿನ್ನ ದೇಹ ಕೂಡ ಈಗ ಕೃಪಣ ಆಗ್ತಾ ಬಂದಿದೆ ಅದು. ಸೊ ಅದನ್ನ ನೀನು ಅಂದ್ರೆ ನೀನು ನಿಜವಾಗಿ ನೀನು ಶಾಶ್ವತವಾಗಿರುವಂತ ಆತ್ಮ ಅನ್ನೋದನ್ನ ನೀನು ತಿಳಿದುಕೋ. ಮತ್ತೆ ನೀನು ಆ ನಿಟ್ಟಿನಲ್ಲಿ ನೀನು ಮುಂದುವರಿ. ಬರೀ ದೇಹಕ್ಕೆ ಇಂಪಾರ್ಟೆನ್ಸ್ ಕೊಡೋದನ್ನ ಬಿಟ್ಟು ಬಿಡು ಅಂತೇಳಿ ಇಲ್ಲಿ ವಿದುರ ಒಂದು ಕಿವಿ ಮಾತನ್ನ ಹೇಳ್ತಾ ಇದ್ದಾನೆ. ಕೃಪಣಸ್ಯ ಜಿಜೀವಿಷೋ, ಈ ಪದಗಳ ಔಚಿತ್ಯ ಪೂರ್ಣವಾಗಿವೆ. ಮನುಷ್ಯರಲ್ಲಿ 2 ವಿಭಾಗಗಳಿವೆ. ಒಂದನ್ನು ಕೃಪಣ ಎಂದು ಕರೆಯಲಾಗಿದೆ, ಇನ್ನೊಂದನ್ನು ಬ್ರಾಹ್ಮಣ ಎಂದು ಕರೆಯಲಾಗಿದೆ. ತನ್ನ ಐಹಿಕ ದೇಹದ ಎಣಿಕೆ ಇಲ್ಲದವನು ಕೃಪಣ ಅಥವಾ ಲೋಭಿ ಮನುಷ್ಯ. ಸೊ ದೇಹದ ಬಗ್ಗೆ ಗೊತ್ತಿಲ್ಲದೆ ಇರುವವನು, ಅಥವಾ ಇನ್ನು ಈ ದೇಹಕ್ಕೆ ನಾನು ಎಲ್ಲವನ್ನ ಅಂದ್ರೆ ಕೊಡ್ತೀನಿ, ಆ ದೇಹದ ಒಂದು ಅಂದ್ರೆ ಸುಖಕ್ಕೋಸ್ಕರ, ದೇಹ ಚೆನ್ನಾಗಿ ಇಟ್ಕೊಳ್ಳೋದಕ್ಕೋಸ್ಕರ ನಾನು ಏನೇನು ಮಾಡ್ತೀನಿ ಅದೆಲ್ಲ ಅಂತವನು ಕೃಪಣ ನೆನೆಸಿಕೊಳ್ಳುತ್ತಾನೆ. ಬ್ರಾಹ್ಮಣ ಅಂದ್ರೆ ನಿಜವಾಗ್ಲೂ ತನ್ನನ್ನ ತಾನು ಆತ್ಮ ಅಂತ ತಿಳಿದುಕೊಂಡವನು. ಕೃಪಣನು ತನ್ನ ಐಹಿಕ ದೇಹವನ್ನು ತಪ್ಪಾಗಿ ಅಳೆದು ತನ್ನ ಸಂಪೂರ್ಣ ಶಕ್ತಿಯಿಂದ ಇಂದ್ರಿಯ ತುಷ್ಟಿಯನ್ನು ಅನುಭವಿಸಲು ಬಯಸುತ್ತಾನೆ. ವೃದ್ಧಾಪ್ಯದಲ್ಲಿ ಕೂಡ ಔಷಧಿ ಉಪಚಾರದಿಂದಲೂ ಇನ್ನಿತರ ವಿಧಾನದಿಂದಲೂ ತರುಣನಾಗಲು ಬಯಸುತ್ತಾನೆ. ಇಲ್ಲಿ ಧೃತರಾಷ್ಟ್ರನನ್ನು ಕೃಪಣನೆಂದು ಸಂಬೋಧಿಸಲಾಗಿದೆ, ಏಕೆಂದ್ರೆ ತನ್ನ ಐಹಿಕ ದೇಹದ ಇತಿಮಿತಿಗಳನ್ನರಿಯದೆ ಅವನು ಏನೇ ಬೆಲೆ ತೆತ್ತಾದ್ರೂ ಬದುಕ ಬಯಸಿದ್ದಾನೆ. ಇಲ್ಲಿ ಧೃತರಾಷ್ಟ್ರ ಇನ್ನು ಭ್ರಮೆಯಲ್ಲಿದ್ದಾನೆ. ಅವನು ತುಂಬಾ ವರ್ಷಗಳ ಕಾಲ ನಾನು ಬದುಕಲಿದ್ದೀನಿ ಅನ್ನೋ ತರ, ಮತ್ತೆ ಹೇಗಾದ್ರೂ ಸರಿ ನಾನು ಅಂದ್ರೆ ಎಂಜಾಯ್ ಮಾಡ್ಕೊಂಡು ನಾನು ಇಲ್ಲೇ ಇರ್ಬೇಕು ಅರಮನೆಯಲ್ಲೇ ಅಂತ ಅನ್ನೋ ತರ. ಅವನು ತನ್ನ ಅವಧಿಗಿಂತ ಹೆಚ್ಚು ಬದುಕಲಾರ, ಅವನು ಸಾವಿಗೆ ಸಿದ್ಧತೆ ಮಾಡಿಕೊಳ್ಳಬೇಕು ಎಂದು ವಿದುರನು ಧೃತರಾಷ್ಟ್ರನ ಕಣ್ಣು ತೆರೆಯಲು ಪ್ರಯತ್ನಿಸ್ತಾ ಇದ್ದಾನೆ. ಸೊ ನಿನ್ನ ಸಮಯ ಬಂದಾಗ ನೀನು ಹೋಗ್ಲೇಬೇಕು, ಆದ್ರಿಂದ ನೀನು ಯಾಕೆ ಸಾವು ಅನಿವಾರ್ಯವಾದ್ರಿಂದ ನೀನ್ ಜೀವಿಕೆಗಾಗಿ ಯಾಕೆ ಇಂತಹ ಅವಮಾನಕರ ಸ್ಥಿತಿಯನ್ನು ಒಪ್ಪಿಕೊಳ್ಬೇಕು ಅಂತ ಅವನಿಗೆ ಹೇಳ್ತಾ ಇದ್ದಾನೆ ವಿದುರ ಇಲ್ಲಿ. ಸೊ ಸಾವಿನ ಗಂಡಾಂತರದಲ್ಲೂ ಸರಿಯಾದ ಮಾರ್ಗದಲ್ಲಿ ನಡೆಯುವುದೇ ಒಳ್ಳೆಯದು. ಈಗ ಇಷ್ಟು ದಿವಸ ನಾನು ಭಕ್ತಿಯನ್ನು ಮಾಡ್ಲಿಲ್ಲ, ಇನ್ಮೇಲೆ ನಾನು ಮಾಡಿದ್ರೆ ಆಗುತ್ತಾ ಅಂತ ಹೇಳುವ ಅವಶ್ಯಕತೆ ಇಲ್ಲ. ಅಟ್ಲೀಸ್ಟ್ ಸಾವಿಗಿಂತ ಮೊದಲಾದ್ರೂ ಎಚ್ಚೆತ್ತುಕೊಂಡ್ರೆ ಅದು ಕೂಡ ಅವರನ್ನ ಅತ್ಯಂತ ಮಹಾಭಯದಿಂದ ಕಾಪಾಡುತ್ತದೆ ಅಂತ ಭಗವಂತ ಹೇಳ್ತಾರೆ. ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ, ಸ್ವಲ್ಪವೇ ಸ್ವಲ್ಪ ಅಟ್ಲೀಸ್ಟ್ ಈಗ 1 ವಾರ ಮುಂಚೆ ಗೊತ್ತಾದ್ರೆ ಎಸ್ ನಾನು ಇನ್ನಾದ್ರೂ ಅಂದ್ರೆ ಈ ಭಕ್ತಿ ಮಾರ್ಗದಲ್ಲಿ ನಾನು ಮುಂದುವರಿಯಬೇಕು, ಮಾನವ ಜೀವನದ ಉದ್ದೇಶ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದು ಅಂತ ತಿಳಿದುಕೊಂಡ್ರೆ, ಅವನು ಸಾವಿಗೆ 1 ವಾರದ ಮುಂಚೆ ತಿಳ್ಕೊಂಡ್ರು ಪರವಾಗಿಲ್ಲ. ಆ ನಿಟ್ಟಿನಲ್ಲಿ ಅವನು ಮುಂದುವರಿದ್ರೆ ಅದು ಅವನನ್ನು ಮುಂದಕ್ಕೆ ಅದು ಎಲಿವೇಟ್ ಮಾಡುತ್ತೆ, ಅದು ಕಂಟಿನ್ಯೂ ಆಗುತ್ತೆ, ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಅವನ ನೆಕ್ಸ್ಟ್ ಲೈಫಿಗೆ. ಯಾಕಂದ್ರೆ ಅವನಿಗೆ ಆ ರಿಯಲೈಸೇಷನ್ ಬಂದಿದೆ ಅಂತ ಆದ್ರೆ ನೆಕ್ಸ್ಟ್ ಲೈಫಲ್ಲಿ ಅದು ಕಂಟಿನ್ಯೂ ಆಗುತ್ತೆ. ಇದು ಭಗವಂತನ ಭರವಸೆ ನಮ್ಗೆ ಭಗವದ್ಗೀತೆಯಿಂದ ಸಿಗುವಂಥದ್ದು. ಸೊ ಆದ್ರಿಂದ ಲೇಟ್ ಅಂತೇಳಿ ಯಾರು ಕೂಡ ಅಂದ್ರೆ ಎಷ್ಟು ದಿವಸನೇ ಮಾಡ್ಲಿಲ್ಲ ಈಗ ನಾವು ಮಾಡಿದ್ರೆ ಆಗುತ್ತಾ ಅಂತ ಯಾರು ಯೋಚಿಸಬಾರ್ದು. ಎಷ್ಟು ಬೇಗ ಆಗುತ್ತಾ ಅಷ್ಟು ಬೇಗ, ಆದ್ರೆ ಎಷ್ಟು ಅಂದ್ರೆ ಲೇಟ್ ಅದಾದ್ರೂ ಪರವಾಗಿಲ್ಲ, ಬಟ್ ಒಂದಲ್ಲ ಒಂದು ನಾವು ಇದರಲ್ಲಿ ಬರಲೇಬೇಕು ಈ ಹಂತಕ್ಕೆ, ಕೃಷ್ಣ ಪ್ರಜ್ಞೆಯ ಹಂತಕ್ಕೆ. ಸೊ ಆದ್ರಿಂದ ಯಾರು ಬೇಗ ಬರ್ತಾರೋ ಅವರು ಫಾರ್ಚುನೇಟ್ ಅಂತ ತಿಳ್ಕೊಬೇಕಷ್ಟೆ. ಸಾವಿನ ಗಂಡಾಂತರದಲ್ಲೂ ಸರಿಯಾದ ಮಾರ್ಗದಲ್ಲಿ ನಡೆಯುವುದೇ ಒಳ್ಳೆಯದು. ಮಾನವ ಬದುಕಿನ ಉದ್ದೇಶವೇ ಐಹಿಕ ಅಸ್ತಿತ್ವದ ಎಲ್ಲ ಬಗೆಯ ವಿಪತ್ತುಗಳನ್ನು ಕೊನೆಗೊಳಿಸುವುದಾಗಿದೆ. ಬಯಸಿದ ಗುರಿಯನ್ನು ಸಾಧಿಸುವ ದಿಶೆಯಲ್ಲಿ ಬದುಕು ನಿಯಂತ್ರಿತವಾಗಬೇಕು. ಯಾಕೆ ಐಹಿಕ ಅಸ್ತಿತ್ವದ ಎಲ್ಲ ಬಗೆಯ ವಿಪತ್ತುಗಳನ್ನು ಕೊನೆಗೊಳಿಸುವುದಾಗಿದೆ ಅಂತ. ಯಾಕಂದ್ರೆ ಇಲ್ಲಿ ನಾವು ಎಷ್ಟೇ ನಾವು ಅಟ್ಯಾಚ್ಡ್ ಆದ್ರೆ ಕೂಡ ಒಂದು ವಿಷಯಕ್ಕೆ ನಾವು ಅದರಿಂದ ಒಂದು ಹಂತದಲ್ಲಿ ಡಿಟ್ಯಾಚ್ಮೆಂಟ್ ಬರಲೇಬೇಕು ನಮ್ಗೆ. ಇಲ್ಲದಿದ್ರೆ ಸಾವಿನ ಮೂಲಕ ನಮ್ಗೆ ನಾವು ಅದರಿಂದ ಬೇರೆ ಆಗ್ತೀವಿ. ಅದಕ್ಕಿಂತ ಮುಂಚೆ ನಾವೇ ಅರಿತುಕೊಂಡು ಹೇಗೆ ಅದನ್ನ ತಿಳಿದುಕೊಳ್ಬೇಕಂತೇಳಿ, ಮತ್ತೆ ವಿಪತ್ತುಗಳನ್ನು ಕೂಡ ಕೊನೆಗೊಳಿಸುವುದಂದ್ರೆ ಜನ್ಮ ಮೃತ್ಯು ಜರ ವ್ಯಾಧಿಯನ್ನ ಕೊನೆಗೊಳಿಸ್ಬೇಕು ಅಂತೇಳಿ ಆದಷ್ಟು ಬೇಗ ನಾವು ಬಯಸಿದ ಗುರಿಯನ್ನು ಸಾಧಿಸುವ ದಿಶೆಯಲ್ಲಿ ಬದುಕು ನಿಯಂತ್ರಿತವಾಗಬೇಕು. ಬದುಕಿನ ಬಗ್ಗೆ ತನ್ನ ತಪ್ಪು ಕಲ್ಪನೆಗಳಿಂದಾಗಿ ಧೃತರಾಷ್ಟ್ರನು ಆಗಲೇ ಲಭ್ಯ ಶಕ್ತಿಯ 80% ಹಾಳು ಮಾಡಿದ್ದನು. ಎಸ್, ಅವನಿಗೆ ಬದುಕಿನ ಬಗ್ಗೆ ಸರಿಯಾದ ಒಂದು ಇದಿಲ್ಲ. ಈಗಿನ ಧೃತರಾಷ್ಟ್ರ, ಈಗ ಕೂಡ ಈಗಿನ ಕಲಿಯುಗದಲ್ಲಿ ತುಂಬಾ ಜನ ಧೃತರಾಷ್ಟ್ರರು ಇದ್ದಾರೆ ಅಂತ ನಿನ್ನೆಯ ಶ್ಲೋಕದಲ್ಲಿ ನಾವು ಓದಿದ್ದೀವಿ. ಸೊ ಈ ಕಲಿಯುಗದಲ್ಲಿ ತುಂಬಾ ಜನರು ಅವ್ರಿಗೆ ಗೊತ್ತೇ ಇಲ್ಲ ಜೀವನದ ಉದ್ದೇಶ ಏನು ಅಂತ ಹೇಳಿ, ಕೊನೆಯವರೆಗೂ ಗೊತ್ತಾಗುದಿಲ್ಲ, ಸಾವಿನವರೆಗೂ ಗೊತ್ತಾಗುದಿಲ್ಲ ಜೀವನದ ಉದ್ದೇಶ ಏನು ಅಂತ ಹೇಳಿ. ಅಟ್ಲೀಸ್ಟ್ ಧೃತರಾಷ್ಟ್ರನಿಗೆ ವಿದುರನಂತವ್ರು ಬಂದು ಹೇಳೋರು ಇರ್ತಾರೆ, ಬಟ್ ಇಲ್ಲಿ ಹೇಳೋರಿದ್ರು ಕೆಲವರು ಕೇಳುವಂತವ್ರು ಅಂದ್ರೆ ಇರುವುದಿಲ್ಲ. ಕೊನೆಯ ಗಳಿಗೆವರೆಗೆ ಕೂಡ ಅವರಿಗೆ ಈ ಐಹಿಕ ಒಂದು ಬದುಕಿನ ಬಗ್ಗೆನೇ ಯೋಚನೆ ಮಾಡಿಕೊಂಡು ಇಲ್ಲೇ ನಾನು ಇನ್ನಷ್ಟು ಹೇಗೆ ನಾನು ಕಂಫರ್ಟಬಲ್ ಆಗಿ ಇರೋದಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆದ್ದರಿಂದ ತನ್ನ ಕೃಪಣ ಜೀವಿತದ ಉಳಿದ ದಿನಗಳನ್ನು ಅಂತಿಮ ಶ್ರೇಯಸ್ಸಿಗಾಗಿ ಸದುಪಯೋಗ ಪಡಿಸುವುದೇ ಅವನಿಗೆ ತಕ್ಕುದಾಗಿತ್ತು. ಅಂತಹ ಬದುಕನ್ನು ಕೃಪಣವೆಂದು ಕರೆದದ್ದು ಯಾಕೆಂದ್ರೆ ಅವನು ಮಾನವ ರೂಪದ ಬದುಕಿನ ಲಾಭವನ್ನು ಯುಕ್ತ ರೀತಿಯಲ್ಲಿ ಬಳಸಿಕೊಳ್ಳಲಾರ. ಕೃಪಣನಾದವನು
ಅವನಿಗೆ ಗೊತ್ತಿಲ್ಲ ಮಾನವ ಜೀವನದ ಉದ್ದೇಶ ಏನು ಅಂತೇಳಿ. ಆತ್ಮ ಸಾಕ್ಷಾತ್ಕಾರವನ್ನು ಪಡೆದ ಮಹಾತ್ಮನಾದ ವಿದುರನಂತವನನ್ನು ಕೃಪಣ ಮಾನವರು ತಮ್ಮ ಸೌಭಾಗ್ಯದಿಂದ ಮಾತ್ರ ಸಂದರ್ಶಿಸುವನು. ಎಸ್, ಸೊ ಇಲ್ಲಿ ಇದು ತುಂಬಾ ಮಹತ್ವವಾಗಿರುವಂತಹ ಒಂದು ತುಂಬಾ ಪ್ರಾಮುಖ್ಯತೆಯನ್ನು ಪಡೆದಿದೆ ಈ ಸೆಂಟೆನ್ಸ್. ಯಾಕಂದ್ರೆ ಸೌಭಾಗ್ಯದಿಂದ ಮಾತ್ರ ಸಿಗುತ್ತಾರೆ ವಿದುರನಂತವರು. ವಿದುರನಂತ ಅಂದ್ರೆ ಪ್ರೀಚರ್, ನಮ್ಗೆ ಹೇಳುವಂತವರು ಅಂತೇಳಿ. ಸೊ ಅದರಿಂದ ಇಲ್ಲಿ ಧೃತರಾಷ್ಟ್ರ ತುಂಬಾ ಒಂದು ಅದೃಷ್ಟವನ್ನ ಮಾಡಿದ್ದ ವಿದುರನಂತವನನ್ನ ಪಡೆಯೋದಿಕ್ಕೆ, ವಿದುರನಂತ ತಮ್ಮನನ್ನ ಪಡೆಯೋದಿಕ್ಕೆ. ಹಾಗೆ ನಾವು ಕೂಡ ಅಂದ್ರೆ ನಮ್ಗೆ ಪ್ರಭುಪಾದರಂತವ್ರು ಸಿಕ್ಕಿದ್ದಾರೆ, ನಮ್ಗೆ ಈ ಕೃಷ್ಣ ಪ್ರಜ್ಞೆಯನ್ನ ಬೋಧಿಸುವಂತವ್ರು. ನಾವು ಕೂಡ ತಿಳ್ಕೊಬೇಕು, ವಿ ಆರ್ ಆಲ್ಸೋ ವೆರಿ ಫಾರ್ಚುನೇಟ್ ಅಂತ ಹೇಳಿ. ಹಾಗೆಂತೇಳಿ ಯಾವಾಗ್ಲೂ ಮೃತ್ಯುವಿನ ಬಗ್ಗೆ ಯೋಚನೆ ಮಾಡ್ಕೊಂಡು ನಾವು ಮೊರೋಸಾಗಿ ಕುತ್ಕೊಳ್ಬೇಕಂತೇಳಿ ಇಲ್ಲ. ಜೀವನದ ಸತ್ಯ ಏನಂತ ಗೊತ್ತಿರ್ಬೇಕು, ಸಂತೋಷದಿಂದ ಇರ್ಬೇಕು. ಯಾವ ಕ್ಷಣದಲ್ಲಾದ್ರೆ ಏನಂತೆ ಮೃತ್ಯು ಅನ್ನುವಂಥದ್ದು ಬಂದ್ರೆ ನೋ ಪ್ರಾಬ್ಲಮ್, ಇಟ್ಸ್ ಓಕೆ ಅಂತ ಹೇಳ್ಕೊಂಡು ಆತರ ನಾವಂದ್ರೆ ಸಂತೋಷದಿಂದ. ಯಾಕಂದ್ರೆ ಭಗವಂತನ ಹೇಳ್ತಾರೆ ಸುಸುಖಂ ಕರ್ತುಮವ್ಯಯಂ, ಈ ಮಾರ್ಗಕ್ಕೆ ಬಂದವರು ಸಂತೋಷದಿಂದ ಇದ್ದೇ ಇರುತ್ತಾರೆ. ಯಾಕಂದ್ರೆ ನಿಜವಾಗ್ಲೂ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಇರ್ತೀವಂದ್ರೆ ನಾವು ಎಷ್ಟು ಸಂತೋಷವಾಗಿರ್ತೀವಿ ಅನ್ನೋದು ಕೂಡ ಅದು ಲೆಕ್ಕಕ್ಕೆ ಬರುತ್ತೆ. ಆದ್ರಿಂದ ನಾವು ಸಂತೋಷವಾಗಿ ಅಂದ್ರೆ ಬರ್ತಾ ಬರ್ತಾ ನಾವು ಆ ಸಂತೋಷ ಅನ್ನುವಂಥದ್ರ ಅನುಭವ ನಮ್ಗೆ ಆಗುತ್ತೆ. ಯಾಕಂದ್ರೆ ಇಲ್ಲಿರುವಂತ ಕಷ್ಟ ದುಃಖ ಅದೆಲ್ಲವೂ ತಾತ್ಕಾಲಿಕ ಅನ್ನುವಂಥದ್ದು ನಮ್ಗೆ ಅರಿವಿಗೆ ಬರ್ತದೆ. ಎಸ್, ನೆಕ್ಸ್ಟ್ ಲೋಕ ನೋಡೋಣ. ಸೊ ಇದೆಲ್ಲ ಬರೀ ವಿದುರ ಧೃತರಾಷ್ಟ್ರನಿಗೆ ಪ್ರೀಚಿಂಗ್ ಮಾಡೋದೇ ಇದೆ. ತುಂಬಾ ಸ್ಟ್ರಾಂಗ್ ಆಗಿದೆ ಕೆಲವೊಂದು ವರ್ಡ್ಸ್, ಬೇಸರ ಮಾಡ್ಕೋಬೇಡಿ ಯಾರು ಕೂಡ. ಜಸ್ಟ್ ನಾವು ಓದ್ತಾ ಹೋಗೋಣ ಅಷ್ಟಂದ್ರೆ ಭಾಗವತಂ ಅಲ್ಲಿ ಯಾವ್ಯಾವ ತರ, ಬಟ್ ಇದು ಸತ್ಯ ಜೀವನದ ಅಂತ ಕೂಡ ನಾವು ತಿಳ್ಕೋಬೇಕು. ಗತ ಸ್ವಾರ್ಥ ಮಿಮಂ ದೇಹಂ ವಿರಕ್ತೋ ಮುಕ್ತ ಬಂಧನಃ ವಿಜ್ಞಾತ ಗತಿರ್ಜಾಹ್ಯಾತ್ ಸವೈ ಧೀರ ಉದಾಹೃತಃ ಸ್ವಾರ್ಥಮಿಮಂ ದೇಹಂ ವಿರಕ್ತೋ ಮುಕ್ತ ಬಂಧನಃ ವಿಜ್ಞಾತ ಗತಿರ್ಜಾಹ್ಯಾತ್ ಸವೈ ಧೀರ ಉದಾಹೃತಃ. ಎಸ್, ಶ್ರೀಧರ್ ಭಟ್ ಪ್ರಭುಜಿ ಓದ್ತೀರಾ? ಮಾಲತಿ ಶೆಟ್ಟಿ ಅವರೇ ಓದಿ. ಓದ್ತೀನಿ ಮಾತಾಜಿ. ಹರೇ ಕೃಷ್ಣ. ಗತ ಸ್ವಾರ್ಥಂ ಇಮಂ ದೇಹಂ ವಿರಕ್ತೋ ಮುಕ್ತ ಬಂಧನಃ ಅವಿಜ್ಞಾತ ಗತಿರ್ಜಾಹತ್ ಸ ವೈ ಧೀರ ಉದಾರತಃ. ಹರೇ ಕೃಷ್ಣ ಮಾತಾಜಿ. ಮಾತಾಡ್ತೀನಿ, ನಾನು ಓದ್ಲಾ? ಹಾ ಓದಿ. ಗತ ಸಾರ್ಥ ವಿಮಂ ದೇಹಂ ವಿರಕ್ತೋ ಮುಕ್ತ ಬಂಧನಃ ಅವಿಜ್ಞಾತ ಗತಿ ಜಾಹತ್ತೋ ಸರ್ವೈ ಧೀರ ಉದಾಹೃತ. ಅರ್ಥ ಮೀನಿಂಗ್ ಓದ್ಲಾ ಮಾತಾಜಿ? ಇಲ್ಲ, ಇನ್ನೊಂದೆರಡು ಸತಿ ಓದ್ಲಿ ಶ್ಲೋಕನ. ಆಮೇಲೆ ಕೌಶಲ್ಯ ಅವರೇ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಗತ ಸ್ವಾರ್ಥ ಮಿಮಂ ದೇಹಂ ವಿರಕ್ತೋ ಮುಕ್ತ ಬಂಧನಃ ಅವಿಜ್ಞಾತ ಗತಿರ್ಜಾಹ್ಯಾತ್ ಸವೈ ಧೀರ ಉದಾಹೃತಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸುಮಾ ಪ್ರಭು ಅವರೇ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಗತ ಸ್ವಾರ್ಥಮಿಮಂ ದೇಹಂ ವಿರಕ್ತೋ ಮುಕ್ತ ಬಂಧನಃ ಅವಿಜ್ಞಾತ ಗತಿರ್ಜಾಹತ್ ಸವೈ ಧೀರ ಉದಾರತಃ. ಹರೇ ಕೃಷ್ಣ ಮಾತಾಜಿ. ಗೀತಾ ಜಾಧವ್ ಓದ್ಲಾ? ಶಬ್ದಗಳ ಅರ್ಥ ಅನುವಾದ ಓದಿ ಗೀತಾ ಜಾಧವ್ ಅವರೇ. ಓಕೆ, ಥ್ಯಾಂಕ್ ಯು ಮಾತಾಜಿ. ಗತಾ ಸ್ವಾರ್ಥಂ ಸರಿಯಾಗಿ ಉಪಯೋಗ ಪಡೆದಿರುವ ಇಮಂ ಈ ದೇಹಂ ಐಕ ಶರೀರವನ್ನು ವಿರಕ್ತಃ ವಿರಾಗಿಯು ಮುಕ್ತ ಬಿಡುಗಡೆಗೊಂಡ ಬಂಧನಃ ಎಲ್ಲಾ ಕಟ್ಟುಗಳಿಂದ ಅವಿಜ್ಞಾತ ಗತಿ ಗಮ್ಯಸ್ಥಾನವನ್ನು ಅರಿಯದೆ ಜಹದ್ ತ್ಯಜಿಸಬೇಕು. ಸಹ ಅಂತಹ ವ್ಯಕ್ತಿಯು ವೈ ಖಂಡಿತವಾಗಿ ಧೀರಃ ಅವಿಚಲಿತನು ಉದಾಹೃತಃ ಹೇಳಲಾಗಿದೆ. ಅನುವಾದ: ಯಾರು ಅರಿವಿಲ್ಲದೆ ದೂರದ ಸ್ಥಳಕ್ಕೆ ಹೋಗಿ ಎಲ್ಲಾ ಋಣಬಂಧನಗಳಿಂದ ಬಿಡುಗಡೆ ಪಡೆದು ತನ್ನ ಐಹಿಕ ದೇಹ ವಿರುಪಯುಕ್ತವಾದಾಗ ಅದನ್ನು ತ್ಯಜಿಸುವನೋ
ಅವನನ್ನು ಧೀರನೆಂದು ಕರೆಯಲಾಗಿದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಾನು ಓದ್ಲ ಮಾತಾಜಿ? ಭಾವಾರ್ಥ ಓದೋಣ ಮಾತಾಜಿ? ಹಾ, ಓದಿ. ಸ್ಕ್ರೋಲ್ ಮಾಡ್ಬೇಕಿತ್ತು ಮಾತಾಜಿ. ಸ್ಕ್ರೋಲ್ ಮಾಡಿದ್ದೀನಿ, ನಿಮ್ಗೆ ಬರ್ಲಿಲ್ಲ ಅಂದ್ರೆ ಹಾಗಾದ್ರೆ ಬೇರೆಯವರು ಓದ್ತಾರೆ. ಎಸ್ ಜಯಲಕ್ಷ್ಮಿ ಮೆಸೇಜ್ ಓದ್ತೀನಿ ಮಾತಾಜಿ. ಮಹಾಭಕ್ತರು ಗೌಡೀಯ ವೈಷ್ಣವ ಪಂಥದ ಆಚಾರ್ಯರು ಆದ ನರೋತ್ತಮ ದಾಸ ಠಾಕೂರರು ಹೀಗೆ ಹಾಡಿದ್ದಾರೆ. ಓ ನನ್ನ ದೇವರೇ, ನಾನು ಸುಮ್ಮನೆ ನನ್ನ ಬದುಕನ್ನು ವ್ಯರ್ಥ ಮಾಡಿದೆ. ಮಾನವ ದೇಹವನ್ನು ಪಡೆದು ನಿನ್ನನ್ನು ಆರಾಧಿಸುವಲ್ಲಿ ನಿರ್ಲಕ್ಷ್ಯ ತೋರಿದೆ. ಆದ್ದರಿಂದ ನಾನು ಸ್ವ ಇಚ್ಛೆಯಿಂದ ವಿಷಪ್ರಾಶನ ಮಾಡಿದ್ದೇನೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಭಗವಂತನಿಗೆ ಭಕ್ತಿ ಸೇವೆಯನ್ನು ಸಲ್ಲಿಸುವ ಜ್ಞಾನವನ್ನು ಬಳಸಿಕೊಳ್ಳುವುದೇ ಮಾನವ ದೇಹದ ವಿಶೇಷ ಉದ್ದೇಶವಾಗಿದೆ. ಅದಿಲ್ಲದಿದ್ದರೆ ಬದುಕು ವ್ಯಾಕುಲತೆ ಮತ್ತು ದುಃಖಮಯ ಸ್ಥಿತಿಗಳಿಂದ ತುಂಬಿ ಹೋಗುತ್ತದೆ. ಆದ್ದರಿಂದ ಅಂತಹ ಸಾಂಸ್ಕೃತಿಕ ಕಾರ್ಯಗಳನ್ನು ಎಸಗದೆ ತನ್ನ ಬದುಕನ್ನು ಹಾಳು ಮಾಡಿಕೊಂಡವನು ಸ್ನೇಹಿತರ ಬಾಂಧವರ ಗಮನಕ್ಕೆ ಬಾರದೆ ಮನೆಯನ್ನು ತ್ಯಜಿಸುವುದು ಒಳ್ಳೆಯದು. ತನ್ಮೂಲಕ ಕುಟುಂಬ, ಸಮಾಜ, ದೇಶ ಮುಂತಾದ ಋಣ ಬಂಧನಗಳಿಂದ ಬಿಡುಗಡೆ ಪಡೆದು ಯಾವುದೋ ಅಜ್ಞಾತ ಪ್ರದೇಶದಲ್ಲಿ ದೇಹವನ್ನು ತ್ಯಜಿಸಬೇಕು. ಆದ್ದರಿಂದ ಆತ ಎಲ್ಲಿ ಹೇಗೆ ಸಾವನ್ನು ಸಂಧಿಸಿದನೆಂದು ಇತರರಿಗೆ ಗೊತ್ತಾಗಲಾರದು. ಧೀರ ಎಂದರೆ ಸಾಕಷ್ಟು ಪ್ರಚೋದನೆ ಇದ್ದಾಗಲೂ ಉದ್ವಿಗ್ನನಾದವನು ಎಂದರ್ಥ. ಹೆಂಡತಿ ಮಕ್ಕಳೊಡನೆ ತನಗಿರುವ ಪ್ರೀತಿಪೂರ್ವ ಸಂಬಂಧದ ಕಾರಣದಿಂದ ಜೀವಿಯು ಸುಖಮಯ ಸಾಂಸಾರಿಕ ಬದುಕನ್ನು ತ್ಯಜಿಸಲಾರನು. ಸಂಸಾರದ ಬಗ್ಗೆ ಇರುವ ಅಂತಹ ಅನಗತ್ಯ ಪ್ರೀತಿಯಿಂದ ಆತ್ಮ ಸಾಕ್ಷಾತ್ಕಾರಕ್ಕೆ ತಡೆಯುಂಟಾಗುತ್ತದೆ. ಯಾರು ಅಂತಹ ಸಂಬಂಧವನ್ನು ಮರೆಯಲು ಸಮರ್ಥರಾಗುವರೋ ಅವನನ್ನು ಅನುದ್ವಿಗ್ನ ಅಥವಾ ಧೀರ ಎಂದು ಕರೆಯಲಾಗಿದೆ. ಆದರೂ ಇದು ಆಶಾಭಗ್ನ ಜೀವನವನ್ನು ಆಧರಿಸಿದ ವಿರಕ್ತಿ ಮಾರ್ಗವಾಗಿದೆ. ಅಂತಹ ವಿರಕ್ತಿಯ ಸ್ಥಿರತೆ ನಿಜವಾದ ಸಂತರ ಮತ್ತು ಆತ್ಮ ಸಾಕ್ಷಾತ್ಕಾರ ಪಡೆದ ಮಹಾತ್ಮರ ಸಂಘದಿಂದ ಮಾತ್ರ ಸಾಧ್ಯವಾಗುತ್ತದೆ. ಆ ಸಂಘದಿಂದ ಭಗವಂತನ ಪ್ರೇಮಮಯ ಭಕ್ತಿ ಸೇವೆಯಲ್ಲಿ ತೊಡಗಬಹುದಾಗಿದೆ. ಭಗವಂತನ ಪಾದ ಕಮಲಗಳಲ್ಲಿ ಪ್ರಾಮಾಣಿಕ ಶರಣಾಗತಿಯು ಸೇವೆಯ ಅಲೌಕಿಕ ಪ್ರಜ್ಞೆಯ ಜಾಗೃತಿಯಿಂದ ಸಾಧ್ಯವಾಗುತ್ತದೆ. ಇದಕ್ಕೆ ಭಗವಂತನ ಶುದ್ಧ ಭಕ್ತರ ಸಂಘ ಅಗತ್ಯವಾಗಿದೆ. ಯಾರ ಆಪ್ತ ಸಂಘವು ಆಶಾಭಗ್ನ ಜೀವನದ ಬಿಡುಗಡೆಗೆ ಮೂಲಾಧಾರವಾಯಿತು ಅಂತಹ ಸೋದರನನ್ನು ವಿದುರನನ್ನು ಪಡೆಯಲಿಕ್ಕೆ ಧೃತರಾಷ್ಟ್ರನು ಸಾಕಷ್ಟು ಅದೃಷ್ಟಶಾಲಿಯಾಗಿದ್ದನು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಸ್. ಸೊ ಇಲ್ಲಿ ವಾನಪ್ರಸ್ಥದಲ್ಲಿ ಇದೇ ತರ ಆಗ್ತಾ ಇತ್ತು. ಅವರು ಮನೆಯನ್ನ ಬಿಟ್ಟು ಹೋಗ್ತಾ ಇದ್ರು. ಕೊನೆಗೆ ಅವರು ಎಲ್ಲಿ ದೇಹವನ್ನ ತ್ಯಜಿಸ್ತಾರೋ ಏನ್ ಮಾಡ್ತಾರೋ ಅದನ್ನ ಕೂಡ ಯಾರಿಗೂ ಅವರು ಹೇಳದೆ ಅಂದ್ರೆ ಇರುವಂತ ಸ್ಥಿತಿ ಕೂಡ ಇತ್ತು. ಅಂತವ್ರನ್ನ ಧೀರ ಅಂತ ಹೇಳಲಾಗಿದೆ. ನರೋತ್ತಮ ದಾಸ್ ಠಾಕೂರರು ಹೀಗೆ ಹೇಳ್ತಾರೆ ಒಂದು ಹಾಡಲ್ಲಿ, ನಾನ್ ನನ್ನ ಬದುಕನ್ನ ಸುಮ್ಮನೆ ವ್ಯರ್ಥ ಮಾಡಿದೆ ಅಂತೇಳಿ. ಸೊ ನಾನು ಅಂದ್ರೆ ಮಾನವ ದೇಹವನ್ನ ಪಡೆದ ಮೇಲೆ ಕೂಡ ಅದರ ಒಂದು ಉದ್ದೇಶವನ್ನ ಅರಿಯದೆ ನಾನು ನಿಜವಾಗ್ಲೂ ಅಂದ್ರೆ ನನ್ನ ಇದನ್ನ ನಾನೇ ಮಾಡಿದೆ, ವಿಷಪ್ರಾಶನ ಮಾಡಿದ ಹಾಗೆ ಅಂತ ಹೇಳ್ತಾರೆ. ಸೊ ನಿಜವಾಗ್ಲೂ ಮಾನವ ಜೀವನದ ಉದ್ದೇಶ ಏನು? ಭಗವಂತನಿಗೆ ಭಕ್ತಿ ಸೇವೆಯನ್ನು ಸಲ್ಲಿಸುವಂಥದ್ದು ಅಥವಾ ಭಗವಂತನ ಜೊತೆ ಕನೆಕ್ಟ್ ಆಗುವಂಥದ್ದು. ಬಟ್ ಅದು ಇಲ್ಲದಿದ್ರೆ ಏನಾಗುತ್ತೆ, ನಮ್ಮ ಬದುಕು ದುಃಖಮಯ ಸ್ಥಿತಿಗಳಿಂದ ತುಂಬಿ ಹೋಗುತ್ತೆ. ನಾವು ಅದನ್ನ ಸಂತೋಷ ಅಂತ ತಿಳ್ಕೊಂಡಿರ್ತೀವಿ, ಭ್ರಮೆಯಲ್ಲಿರ್ತೀವಿ, ಬಟ್ ಅದು ನಮಗೆ ಕೊನೆಗೆ ದುಃಖವನ್ನೇ ಉಂಟು ಮಾಡುತ್ತೆ ಅಂತೇಳಿ. ಆದ್ರಿಂದ ಅಂತಹ ಸಾಂಸ್ಕೃತಿಕ ಕಾರ್ಯಗಳನ್ನು ಎಸಗದೆ ತನ್ನ ಬದುಕನ್ನು ಹಾಳು ಮಾಡಿಕೊಂಡವನು ಸ್ನೇಹಿತರ ಬಾಂಧವರ ಗಮನಕ್ಕೆ ಬಾರದೆ ಮನೆಯನ್ನು ತ್ಯಜಿಸುವುದು ಒಳ್ಳೆಯದು. ಸೊ ಇಲ್ಲಿ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾರೆ, ಈ ತರ ನೀನು ಮನೆಯನ್ನ ತ್ಯಜಿಸಿ ಹೋಗುದು ಒಳ್ಳೇದು ಅಂತೇಳಿ. ತನ್ಮೂಲಕ ಕುಟುಂಬ, ಸಮಾಜ, ದೇಶ ಮುಂತಾದ ರಣಬಂಧನದಿಂದ ಬಿಡುಗಡೆ ಪಡೆದು ಯಾವುದೋ ಅಜ್ಞಾತ ಪ್ರದೇಶದಲ್ಲಿ ದೇಹವನ್ನ ತ್ಯಜಿಸಬೇಕು. ಸೊ ಇದೆಲ್ಲ ಹಿಂದಿನ ಕಾಲದವರಿಗೆ ಅಂದ್ರೆ ದ್ವಾಪರ ಯುಗಕ್ಕೆ ಇದೆಲ್ಲ ಸೂಟ್ ಆಗ್ತಿತ್ತು. ಬಟ್ ಈಗಿನವ್ರು ಆತರ ಮಾಡ್ಬೇಕಂತ ಹೇಳಿದ್ದಲ್ಲ, ಅಲ್ಲಿ ಆತರ ಇತ್ತು ಅಂದಿನ ಪರಿಸ್ಥಿತಿ. ಬಟ್ ಯಾವ ಯುಗಕ್ಕೆ ಏನೇನು ಯುಗ ಧರ್ಮವನ್ನ ಕೊಟ್ಟಿದ್ದಾರೆ ಅದನ್ನ ನಾವು ಅನುಸರಿಸಿದ್ರೆ ಸಾಕು. ನಾನು ಈಗಾಗಲೇ ಹೇಳಿರೋ ಪ್ರಕಾರ ಕಲಿಯುಗದಲ್ಲಿ ವಾನಪ್ರಸ್ಥ ಸನ್ಯಾಸ ಎರಡು ಬೇಕಾಗಿಲ್ಲ. ನಾವು ಗೃಹಸ್ಥ ಜೀವನದಲ್ಲಿ ಇದ್ದುಕೊಂಡು ಭಕ್ತಿ ಮಾರ್ಗದಲ್ಲಿ ನಮ್ಮನ್ನ ನಾವು ತೊಡಗಿಕೊಂಡಿದ್ರೆ ಸೊ ಇದರ ಅವಶ್ಯಕತೆ ಇಲ್ಲ ಅಂತೇಳಿ. ಬಟ್ ಇಲ್ಲಿ ಆ ದಿನ ಆ ಪರಿಸ್ಥಿತಿ ಸರಿಯಾಗಿ ವಿದುರ ಇಲ್ಲಿ ಅವರಿಗೆ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಗೆ ಚೈತನ್ಯ ಮಹಾಪ್ರಭು ಈ ಯುಗಕ್ಕೆ ಸರಿಯಾಗಿ ಯುಗ ಧರ್ಮವನ್ನ ಬೋಧಿಸಿದ್ದಾರೆ. ಅಲ್ಲಿ ವಿದುರ ಆ ಯುಗಕ್ಕೆ ಸರಿಯಾಗಿ ಧೃತರಾಷ್ಟ್ರನಿಗೆ ಏನು ಮಾಡ್ಬೇಕಂತ ಹೇಳ್ತಾ ಇದ್ದಾನೆ. ಧೀರ ಎಂದ್ರೆ ಸಾಕಷ್ಟು ಪ್ರಚೋದನೆ ಇದ್ದಾಗ್ಲೂ ಉದ್ವಿಗ್ನನಾಗದವನೆಂದ ಅರ್ಥ. ಹೆಂಡತಿ ಮಕ್ಕಳೊಡನೆ ತನಗಿರುವ ಪ್ರೀತಿಪೂರ್ಣ ಸಂಬಂಧದ ಕಾರಣದಿಂದ ಜೀವಿಯು
ಸುಖಮಯ ಸಾಂಸಾರಿಕ ಬದುಕನ್ನು ತ್ಯಜಿಸಲಾರನು. ಸಂಸಾರದ ಬಗ್ಗೆ ಇರುವ ಅಂತಹ ಅನಗತ್ಯ ಪ್ರೀತಿಯಿಂದ ಆತ್ಮ ಸಾಕ್ಷಾತ್ಕಾರಕ್ಕೆ ತಡೆಯುಂಟಾಗುತ್ತದೆ. ಎಸ್, ಅತಿಯಾದ ಬಂಧನವನ್ನ ಬೆಳೆಸಿಕೊಂಡ್ರೆ ಕೊನೆಗೆ ಭಗವಂತನ ಭಕ್ತಿ ಮಾಡ್ಲಿಕ್ಕೆ ಸಮಯ ಎಲ್ಲಿರುತ್ತೆ? ಯಾವಾಗ ನೋಡಿದ್ರು ಹೆಂಡತಿ ಮಕ್ಕಳಂತ ಅವರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾಗ ಭಕ್ತಿಗೆ ಅದು ಖಂಡಿತ ತಡೆ ಉಂಟಾಗುತ್ತೆ. ಆದ್ರಿಂದ ಅತಿಯಾದ ಅಟ್ಯಾಚ್ಮೆಂಟ್, ಅತಿಯಾದ ಒಂದು ಬಂಧನ ಸರಿಯಲ್ಲ. ಪ್ರತಿಯೊಂದು ಆತ್ಮ ಕೂಡ ಅದು ಈಚ್ ಸೋಲ್ ಇಸ್ ಇಂಡಿವಿಜುವಲ್ ಅಲ್ವಾ, ಪ್ರತ್ಯೇಕತೆಯನ್ನ ಅದು ಹೊಂದಿದೆ. ಇಲ್ಲಿ ಹೌದು ಸಂಬಂಧದವರೆಲ್ಲರೂ ಇದ್ದಾರೆ, ಬಟ್ ನಾವು ನಮ್ಮ ಮನಸ್ಸಿನಲ್ಲಿ ಇದನ್ನ ಕೂಡ ಇಟ್ಕೊಳ್ಬೇಕು, ನಮ್ಮ ಉದ್ಧಾರವನ್ನ ನಾವು ಮಾಡೋದನ್ನ ಕೂಡ ನಾವು ಯೋಚನೆ ಮಾಡ್ಬೇಕು. ಜೊತೆಗೆ ಅವರಿಗೆ ಕೂಡ ನಾವು ಸಹಾಯ ಮಾಡ್ಬೇಕು, ನಮ್ಮ ಜೊತೆಯಲ್ಲಿ ಇರುವವರಿಗೆ. ಕೃಷ್ಣನನ್ನ ಸೆಂಟರ್ ಅಲ್ಲಿ ಇಟ್ಟಾಗ ಎಲ್ಲರೂ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ. ಇದು ಈಗ ಪ್ರಾಕ್ಟಿಕಲ್ ಆಗಿ ಇದು ಅಂದ್ರೆ ಪ್ರೂವ್ ಆಗಿದೆ. ಈಗ ಪ್ರಪಂಚದಾದ್ಯಂತ ಕೋಟ್ಯಾಂತರ ಸಂಖ್ಯೆಯಲ್ಲಿ ಗೃಹಸ್ಥರು ಭಕ್ತಿ ಯೋಗವನ್ನ ಅಭ್ಯಾಸ ಮಾಡ್ತಾ ಇದ್ದಾರೆ. ಎಷ್ಟೆಷ್ಟೋ ಫ್ಯಾಮಿಲಿಗಳು ಅಂದ್ರೆ ಮುಂಚೆ ಸಿಕ್ಕಾಪಟ್ಟೆ ಜಗಳ ಎಲ್ಲ ಮಾಡ್ತಾ ಇರುವಂತ ಫ್ಯಾಮಿಲಿಗಳು ಕೂಡ ಗಂಡ ಹೆಂಡತಿ ಎಲ್ಲ ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೆ ಒಟ್ಟಾಗಿ ಬಾಳೋದನ್ನ ಕಲ್ತಿದ್ದಾರೆ. ಯಾಕಂದ್ರೆ ಈಗ ಅಲ್ಲಿ ಅವರ ಈಗೋ ಅಲ್ಲ ಸೆಂಟರ್ ಅಲ್ಲಿ ಇರೋದು, ಈಗ ಕೃಷ್ಣ. ಮುಂಚೆ ಏನಾಗ್ತಾ ಇತ್ತು, ಈಗೋ ಸೆಂಟರ್ ಅಲ್ಲಿ ಇರ್ತಾ ಇತ್ತು. ಆದ್ರಿಂದ ಸೊ ಎರಡು ಈಗೋಗಳು ಒಟ್ಟಿಗೆ ಬದುಕುವಾಗ ಇರುತ್ತೆ. ಯಾಕಂದ್ರೆ ಈಗೋ ಅನ್ನುವಂಥದ್ದು ಎಲ್ರಿಗೂ ಇದ್ದೇ ಇರುತ್ತೆ. ಯಾರೋ ಅಂದ್ರೆ ಅವಳು ಬೇರೆ ಒಂದು ಇದ್ರ ವಾತಾವರಣದಲ್ಲಿ ಬೆಳೆದವಳು, ಇವನು ಬೇರೆ ವಾತಾವರಣದಲ್ಲಿ ಬೆಳೆದವನು, ಒಟ್ಟಿಗೆ ಎರಡು ಈಗೋಗಳು ಒಟ್ಟಿಗೆ ಬದುಕ್ತಾ ಇರುವಾಗ, ಅದಲ್ಲದೆ ಫಾಲ್ಸ್ ಈಗೋ ಬೇರೆ ಇರುತ್ತೆ, ಬರೀ ಈಗೋ ಅಲ್ಲ. ಸೊ ಇದ್ದೇ ಇರುತ್ತೆ ಭಿನ್ನಾಭಿಪ್ರಾಯಗಳು, ಅದು ಇದು ಅಂತೇಳಿ. ನಾವು ಅಂದ್ರೆ ಎಷ್ಟೇ ಇದಿದ್ರೆ ಕೂಡ ಇದ್ದೇ ಇರುತ್ತೆ. ಆದ್ರೆ ಕೃಷ್ಣನನ್ನ ಸೆಂಟ್ರಲ್ಲಿ ತಗೊಂಡ್ ಬಂದಾಗ ಅವ್ರಿಗೆ ಏನ್ ಅನ್ಸುತ್ತೆ, ನಾನು ಲೆಕ್ಕಕ್ಕಿಲ್ಲ, ನನ್ನ ಈಗೋನು ಲೆಕ್ಕಕ್ಕಿಲ್ಲ. ನಮ್ಮ ಮುಖ್ಯ ಉದ್ದೇಶ ಕೃಷ್ಣನನ್ನ ನಾವು ಇದ್ ಮಾಡುವಂಥದ್ದು, ಭಕ್ತಿಯನ್ನ ಮಾಡುವಂಥದ್ದು. ಆದ್ರಿಂದ ಅಡ್ಜಸ್ಟ್ ಮಾಡೋದನ್ನ ಕಲ್ತ್ಕೊಂಡ್ ಬಿಡ್ತಾರೆ. ನಾವ್ ಏನು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಸೊ ತುಂಬಾ ರೆಸ್ಪೆಕ್ಟ್ ಕೂಡ ಕೊಡ್ತಾರೆ. ಯಾಕಂದ್ರೆ ಮನೆಯಲ್ಲಿ ಕೂಡ ಡಿವೋಟಿಗಳು ಇದ್ದಾರೆ ಅನ್ನೋದು ಅವರಿಗೆ ನೆನಪಿಗೆ ಬರುತ್ತೆ. ಹೊರಗಡೆ ಮಾತ್ರ ಅಲ್ಲ, ಮನೆಯಲ್ಲಿ ಕೂಡ ವೈಷ್ಣವರಿದ್ದಾರೆ ಅಂತೇಳಿ ಗಂಡನಿಗೂ ಅದು ನೆನಪಿಗೆ ಬರುತ್ತೆ. ಮನೆಯಲ್ಲಿ ಕೂಡ ಡಿವೋಟಿಗಳಿದ್ದಾರೆ, ನಾವು ರೆಸ್ಪೆಕ್ಟ್ ಕೊಡ್ಬೇಕಂತ. ಹೆಂಡತಿಗೂ ಅದೇ ತರ ಇರುತ್ತೆ. ಸೊ ಹೀಗೆ ತುಂಬಾ ಸಂಸಾರಗಳು ತುಂಬಾ ತುಂಬಾ ಸಂತೋಷದಿಂದ ಬದುಕ್ತಾ ಇದ್ದವರು, ಒಂದು ಕೇಸ್ ಅಂತೂ ಡೈವೋರ್ಸ್ ವರೆಗೆ ಹೋಗಿದ್ದವರು ಕೃಷ್ಣ ಪ್ರಜ್ಞೆಗೆ ಬಂದು ಮತ್ತೆ ಒಟ್ಟಿಗೆ ಬದುಕಿ ಈಗ ತುಂಬಾ ಚೆನ್ನಾಗಿ ಬದುಕ್ತಾ ಇರುವಂತಹ ಉದಾಹರಣೆ ಕೂಡ ನಾನು ನೋಡಿದ್ದೀನಿ. ಸೊ ಹೀಗೆ ಇದೇ ನಿಜವಾದ ಒಂದು ಜೀವನ ಶೈಲಿ ಅಂತೇಳಿ. ಅಂದ್ರೆ ಹೆಂಡತಿ ಮಕ್ಕಳೊಡನೆ ಯಾವ ತರ ಒಂದು ಅಟ್ಯಾಚ್ಮೆಂಟ್ ಹೇಗೆ ಇರ್ಬೇಕು ಅಂದ್ರೆ ವೈಯಕ್ತಿಕ ಅನ್ನೋದಕ್ಕಿಂತ ಕೃಷ್ಣನನ್ನ ಸೆಂಟರ್ ಅಲ್ಲಿ ಇಟ್ಕೊಂಡು ಇರ್ಬೇಕು. ಆವಾಗ ಏನಾಗುತ್ತೆ, ಅದು ಶಾಶ್ವತವಾಗಿ ಉಳಿತದೆ ಆ ಪ್ರೀತಿ ಅಂತ. ಆತರ ಅಂದ್ರೆ ತುಂಬಾ ಜನರು ಆತರ ಬದುಕಿ ಅದರ ಮೂಲಕ ತೋರಿಸಿದ್ದಾರೆ. ಹಾಗೆ ಯಾರು ಅಂತ ಸಂಬಂಧವನ್ನು ಮರೆಯಲ್ಲ, ಸಮರ್ಥರಾಗೋರು ಅವನನ್ನು ಅನುದ್ವಿಗ್ನ ಅಥವಾ ಧೀರ ಎಂದು ಕರೆಯಲಾಗಿದೆ. ಆದರೂ ಇದು ಆಶಾಭಗ್ನ ಜೀವನವನ್ನು ಆಧರಿಸಿದ ವಿರಕ್ತಿ ಮಾರ್ಗವಾಗಿದೆ. ಎಸ್, ಈ ತರದ್ದೆಲ್ಲ ಸಿಗ್ಬೇಕಾದ್ರೆ ಮಹಾತ್ಮರ ಸಂಘದಿಂದ ಸಾಧ್ಯವಾಗುತ್ತದೆ ಅಂತೇಳಿ. ಮಹಾತ್ಮರ ಸಂಘದಿಂದ ಮಾತ್ರ ಭಗವಂತನ ಪ್ರೇಮಮಯ ಭಕ್ತಿ ಸೇವೆಯಲ್ಲಿ ತೊಡಗಬಹುದಾಗಿದೆ. ಸೊ ಅದಕ್ಕೋಸ್ಕರನೇ ಇಲ್ಲಿ ಇರೋರಿಗೆ, ಇಲ್ಲಿ ಭಕ್ತಿ ಮಾಡೋರಿಗೆ ಯಾವತ್ತೂ ಈ ತರ ಅನ್ಸ್ಬಾರ್ದು, ನಾವೇ ಈ ತರ ಮಾಡ್ತಾ ಇರುವಂತದ್ದು ಭಕ್ತಿ ಬೇರೆ ನಮ್ಗೆ, ಅಂದ್ರೆ ಬೇರೆಯವರು ಕೂಡ ಇಲ್ಲ, ನಾವೇನೋ ಸಮಾಜದಿಂದ ಐಸೋಲೇಟ್ ಆಗಿರೋ ತರ ನಮ್ಗೆ ಅನ್ಸುತ್ತೆ, ಆ ತರ ಯೋಚನೆ ಆಗ್ಬಾರ್ದು ಅನ್ನುವಂತ ಉದ್ದೇಶದಿಂದ ಪ್ರಭುಪಾದರು ಇಸ್ಕಾನ್ ಅನ್ನ ಸ್ಥಾಪಿಸಿದ್ದಾರೆ, ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಶಿಯಸ್ನೆಸ್ ಸೊಸೈಟಿ. ಯಾಕಂದ್ರೆ ಹೇಳ್ತಾರೆ ಮ್ಯಾನ್ ಈಸ್ ಎ ಸೋಷಿಯಲ್ ಎನಿಮಲ್ ಅಂತೇಳಿ. ಅಂದ್ರೆ ಅವನಿಗೆ ಎಲ್ಲಾ ರೀತಿಯಲ್ಲಿ ಅಂದ್ರೆ ಇದು ಇರ್ಲೇಬೇಕು, ಸೊಸೈಟಿ ಅನ್ನುವಂಥದ್ದು ಇರ್ಬೇಕಲ್ವಾ. ನಾವು ಪ್ರತ್ಯೇಕವಾಗಿ ನಮ್ಮದೇ ಜೀವನವನ್ನ ಮಾಡ್ತೀವಿ ಅಂತ ಹೇಳಕ್ಕಾಗಲ್ಲ. ಅಂತ ಒಂದು ಸೊಸೈಟಿ ನಮ್ಗೆ ಇಲ್ಲಿ ಇದೆ. ಅಲ್ಲಿ ನಮ್ಗೆ ಭಕ್ತರ ಸಂಘ ಸಿಗುತ್ತೆ. ಆ ಸಂಘ ಎಲ್ಲಿ ಹೋದ್ರೂ ಸಿಗುತ್ತೆ ನಿಮ್ಗೆ. ಪ್ರಪಂಚದಾದ್ಯಂತ ನೀವು ಯಾವುದೇ ಸಿಟಿಗೆ ಹೋಗಿ ಅಲ್ಲಿ ಇಸ್ಕಾನಿನವರ ಸಂಘ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಅದು ಇದೇ ಇದೆ, ಗಲ್ಫ್ ಕಂಟ್ರೀಸ್ ಅಲ್ಲಿ ಕೂಡ ಇದೆ, ಎಲ್ಲಾ ಕಡೆ ಇದ್ದೇ ಇದೆ. ಸೊ ಆ ತರ ಸಂಘವನ್ನ ನಾವು ಪಡೆಯಬೇಕು. ಅಲ್ಲಿ ಮಾತ್ರ ನಮ್ಗೆ ಅಂದ್ರೆ ಭಗವಂತನ ಪ್ರೇಮಮಯ ಭಕ್ತಿ ಸೇವೆಯಲ್ಲಿ ತೊಡಗಬಹುದಾಗಿದೆ. ಯಾಕಂದ್ರೆ ಯಾರ ಸಂಘವನ್ನ ನಾವು ಮಾಡ್ತೀವೋ ಅದೇ ತರ ಅದು ನಮ್ಮ ಮೇಲೆ ಪ್ರಭಾವ ಬೀರುತ್ತೆ. ಸೊ ಅವರು ಭಗವಂತನ ಭಕ್ತಿಯಲ್ಲಿ ಪ್ರಾರ್ಥನೆ ಮಾಡುವುದನ್ನ ನೋಡಿ ನಮ್ಮಲ್ಲಿ ಕೂಡ ಭಕ್ತಿ ಜಾಗೃತವಾಗುತ್ತೆ. ಸೊ ನಮ್ಗೆ ಕೂಡ ಅದು ಅಂದ್ರೆ ಅವರ ಒಂದು ಪ್ಯೂರಿಟಿಯಿಂದಾಗಿ ನಮ್ಗೆ ಕೂಡ ಆ ಭಕ್ತಿ ಅನ್ನುವಂಥದ್ದು ಬರುತ್ತೆ. ಸೊ ಆದ್ರಿಂದ ಅಂತ ಮಹಾತ್ಮರ ಸಂಘವನ್ನ ನಾವು ಮಾಡ್ಬೇಕು, ಭಕ್ತರ ಸಂಘವನ್ನ ನಾವು ಮಾಡ್ಬೇಕು. ಭಗವಂತನ ಪಾದಕಮಲಗಳಲ್ಲಿ ಪ್ರಾಮಾಣಿಕ ಶರಣಾಗತಿಯು ಸೇವೆಯ ಅಲೌಕಿಕ ಪ್ರಜ್ಞೆಯ ಜಾಗೃತಿಯಿಂದ ಸಾಧ್ಯವಾಗುತ್ತದೆ. ಇದಕ್ಕೆ ಭಗವಂತನ ಶುದ್ಧ ಭಕ್ತರ ಸಂಘ ಅಗತ್ಯವಾಗಿದೆ. ಸತ್ಯವನ್ನ ಅರಿಯೋದಕ್ಕೆ, ಭಗವಂತನ ಬಗ್ಗೆ ತಿಳಿಯೋದಕ್ಕೆ, ಅದಾದ್ಮೇಲೆ ಜೀವನ ಅಂದ್ರೆ ಏನು ಅಂತ ಅರ್ಥ ಮಾಡಿಕೊಳ್ಳೋದಕ್ಕೆ ಎಲ್ಲಾ ರೀತಿಯಲ್ಲಿ ಕೂಡ ನಮ್ಗೆ ಭಕ್ತರ ಸಂಘ ತುಂಬಾ ಮುಖ್ಯ. ಹಾಗೆ ಅಂತೇಳಿ ಅವರು ಬರೀ ಆಧ್ಯಾತ್ಮಿಕವಾಗಿ ಸಹಾಯ ಮಾಡ್ತಾರೆ ಅಂತೇಳಿ ಅಲ್ಲ, ಭೌತಿಕ ವಿಷಯಗಳಲ್ಲಿ ಕೂಡ ಅವ್ರು ಸಹಾಯ ಮಾಡ್ತಾರೆ. ಯಾಕಂದ್ರೆ ನಾವು ಬದುಕ್ತಾ ಇರ್ಬೇಕಂತ ಇದ್ರೆ 100% ಆಧ್ಯಾತ್ಮಿಕತೆಯಲ್ಲಿ ನಾವು ಇರೋದಕ್ಕಾಗಲ್ಲ.
ಕೆಲವೊಂದು ವಿಷಯಗಳು, ಭೌತಿಕ ವಿಷಯಗಳು ಏನೇನಿರುತ್ತೋ ಅದರಲ್ಲಿ ಕೂಡ, ಸೊ ಅದನ್ನ ಕೂಡ ಯಾವ ತರ ಅದು ಆಧ್ಯಾತ್ಮಿಕತೆಗೆ ಸಹಾಯವಾಗುವ ರೀತಿಯಲ್ಲಿ ಒಂದು ಭೌತಿಕ ವಿಷಯಗಳಿಗೆ ಕೂಡ ಸಹಾಯ ಮಾಡ್ತಾರೆ ಭಕ್ತರು. ಅಂದ್ರೆ ಬರೀ ಸಿಕ್ಕಿದ ತಕ್ಷಣ ಕೃಷ್ಣನ ಬಗ್ಗೆನೆ ಮಾತಾಡ್ತಾರೆ ಅಂತೇಳಿ ಎಲ್ಲ, ಫ್ಯಾಮಿಲಿ ಬಗ್ಗೆ, ಕುಟುಂಬದ ಬಗ್ಗೆ, ಹೇಗಿದೆ ನಿಮ್ಮ ಜಾಬ್, ಯಾವ ತರ ಇದ್ದೀರಿ, ನಿಮ್ಗೆ ಏನಾದ್ರು ಸಹಾಯ ಬೇಕಿದ್ರೆ ಕೇಳಿ, ಈ ತರ ಅಂದ್ರೆ ಎಲ್ಲಾ ರೀತಿಯ ಸಹಾಯ ಸಿಗುತ್ತೆ ಅಂತೇಳಿ ಈ ಇಸ್ಕಾನ್ ಸೊಸೈಟಿ ಅನ್ನುವಂಥದ್ದು ಏನಿದೆಯೋ ಅದರಲ್ಲಿ. ಅದಕ್ಕೋಸ್ಕರ ಪ್ರಭುಪಾದರು ಇದನ್ನ ಒಂದು ನಿರ್ಮಿಸಿದರೆ ಯಾರಿಗೆ ಕೂಡ ಅಂದ್ರೆ ಅನಿಸ್ಬಾರ್ದು ನಾವೇನೋ ಸಪರೇಟ್ ಆಗಿ ಇದ್ದೀವಿ ಅಂತೇಳಿ. ಅಂದ್ರೆ ಎಲ್ಲರ ಭಕ್ತರ ಸಂಘದಲ್ಲಿ ನಾವು ಇದ್ದೀವಿ, ಸೊ ನಾವೊಬ್ರೇ ಅಲ್ಲ, ಇಲ್ಲಿ ನಾವು ತುಂಬಾ ಸೇಫ್ ಆಗಿದ್ದೀವಿ, ಪ್ರಭುಪಾದರ ಅಂದ್ರೆ ಒಂದು ಶೆಲ್ಟರ್ ಅಲ್ಲಿ ನಾವಿದ್ದೀವಿ, ಕೃಷ್ಣನ ಒಂದು ಆಶ್ರಯದಲ್ಲಿ ನಾವಿದ್ದೀವಿ ಅನ್ನುವಂತ ಭಾವನೆ ಬರ್ಬೇಕು ಅನ್ನುವಂತ ಉದ್ದೇಶದಿಂದ, ಮತ್ತೆ ಒಬ್ರಿಗೊಬ್ರು ಇನ್ಸ್ಪೈರ್ ಮಾಡ್ಬೇಕು ಅನ್ನುವಂತ ಉದ್ದೇಶದಿಂದ ಕೂಡ ಇದನ್ನ ನಿರ್ಮಿಸಲಾಗಿದೆ. ಯಾರ ಆಪ್ತ ಸಂಘವು ಆಶಾಭಗ್ನ ಜೀವನದ ಬಿಡುಗಡೆ ಮೂಲಾಧಾರವಾಯಿತು, ಅಂತಹ ಸೋದರನನ್ನು ವಿದುರನನ್ನು ಪಡೆಯಲಿಕ್ಕೆ ಧೃತರಾಷ್ಟ್ರನು ಸಾಕಷ್ಟು ಅದೃಷ್ಟಶಾಲಿಯಾಗಿದ್ದನು. ಈಗ ತೀರ್ಥಂ ಕುರುವಂತಿ ತೀರ್ಥಾಣಿ, ಎಲ್ಲಿ ಭಕ್ತರು ಅಂದ್ರೆ ವಿದುರನಂತಹ ಭಕ್ತರು ಎಲ್ಲಿಗೆ ಹೋಗುತ್ತಾರೋ ಅವರು ಅದನ್ನ ಕೂಡ ತೀರ್ಥ ಮಾಡ್ತಾರಂತೆ. ವಿದುರ ಕೂಡ ಮಹಾನ್ ಭಕ್ತ, ಮೈತ್ರಿಯನಿಂದ ಈಗ ಜ್ಞಾನವನ್ನ ಪಡೆದು ಬಂದಿದ್ದಾನೆ. ಅದೇ ತರ ವೈಷ್ಣವರು ಅವರು ಎಲ್ಲಿ ಹೋಗ್ತಾರೋ ಆ ಸ್ಥಳವನ್ನ ಕೂಡ ಅವರು ತೀರ್ಥ ಮಾಡ್ತಾರೆ ಅಂತ, ಅಷ್ಟು ಪವಿತ್ರವಾಗಿರುತ್ತಾರೆ ಅವರು ಅಂತೇಳಿ. ಇಲ್ಲಿ ವಿದುರ ಈಗ ಬಂದು ಧೃತರಾಷ್ಟ್ರ ಇರುವಲ್ಲಿಗೆ ವಿದುರ ಬಂದು ಈಗ ಇಲ್ಲಿ ಕೂಡ ಅವನು ಅದನ್ನ ಆ ಒಂದು ಅಟ್ಮಾಸ್ಫಿಯರ್ ಅನ್ನ ತುಂಬಾ ಪವಿತ್ರ ಮಾಡುವಂತ ಕಾರ್ಯದಲ್ಲಿ ಅವನು ತೊಡಗಿದ್ದಾನೆ. ಆದ್ರಿಂದ ಧೃತರಾಷ್ಟ್ರ ಎಲ್ಲಾ ವಿಷಯದಲ್ಲೂ ಅದೃಷ್ಟಶಾಲಿಯಾಗಿದ್ದಾನೆ ಅವನು. ಆಕ್ಚುಲಿ ಧೃತರಾಷ್ಟ್ರ ಅದೃಷ್ಟಶಾಲಿ ಅಂದ್ರೆ ಕುರುಡ ಅನ್ನೋದೊಂದು ಬಿಟ್ರೆ ಅವನು ತುಂಬಾ ಅದೃಷ್ಟಶಾಲಿ. ಗಾಂಧಾರಿ ಅಂತ ಹೆಂಡತಿ ಸಿಗ್ಬೇಕಾದ್ರೆ ಅವನು ಎಷ್ಟು ಅದೃಷ್ಟವನ್ನ ಪಡೆದಿರ್ಬೇಕು. ಅಂತಹ ಪತಿವ್ರತ ನಾರಿ ಎಷ್ಟು ಸುಂದರಳಾಗಿದ್ದಳಂದ್ರೆ ನಾವು ಓದಿದೀವಿ ಗಾಂಧಾರಿ ಬಗ್ಗೆ ಅಲ್ವಾ, ತುಂಬಾ ತುಂಬಾ ಸುಂದರವಾಗಿದ್ಲು ಗಾಂಧಾರಿ ಅಂತ ಹೇಳಲಾಗುತ್ತೆ. ಅಷ್ಟೊಂದು ಪ್ರಾಮಾಣಿಕವಾಗಿರುವಂತದ್ದು, ಪತಿವ್ರತ ನಾರಿ, ತನ್ನ ಗಂಡನ ಮಾತನ್ನ ಚಾಚು ತಪ್ಪದೆ ಪಾಲಿಸುವಂತಹದ್ದು. ಅದಾದ್ಮೇಲೆ ಅಂತಹ ತಮ್ಮ, ಪಾಂಡುವಿನಂತಹ ತಮ್ಮ, ಕುಂತಿ ಪಾಂಡುವಿನ ಪತ್ನಿ, ಅಂದ್ರೆ ಹೀಗೆ ಎಲ್ಲರನ್ನ ಒಂದು ಆ ಕುಟುಂಬದಲ್ಲಿ ಅಷ್ಟೊಂದು ಒಳ್ಳೆಯ ಒಂದು ತನ್ನ ಸಂಬಂಧಿಕರನ್ನ ಪಡೆಯಬೇಕಾದ್ರೆ ಅವನ ಅದೃಷ್ಟಶಾಲಿಯಾಗಿದ್ದ. ಆದ್ರೆ ಅವನ ಜೀವನವನ್ನ ಒಂದು ದುರದೃಷ್ಟಕರವಾಗಿ ಅವನೇ ಮಾಡ್ಕೊಂಡ. ಮೋಹದಿಂದ, ಕುರುಡು ಮೋಹದಿಂದ ತನ್ನ ಮಕ್ಕಳನ್ನೆಲ್ಲ ಕಳ್ಕೊಂಡ, ತನ್ನವರನ್ನೆಲ್ಲ ಕಳ್ಕೊಂಡ. ಕೊನೆಗೆ ಇಂತಹ ಪರಿಸ್ಥಿತಿಯಲ್ಲಿ ಈಗ ವಿದುರ ಅವನಿಗೆ ಈ ಒಂದು ಬೋಧನೆಯನ್ನ ಮಾಡುವಂತ ಇದಕ್ಕೆ ಅವನು ಆತರ ಒಂದು ಸನ್ನಿವೇಶವನ್ನ ಅವನು ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ. ಅವನಾಗಿ ಹೋಗದೆ ಇಲ್ಲಿ ವಿದುರನಿಂದ ಇಷ್ಟೆಲ್ಲ ಹೇಳಿಸ್ಕೊಳ್ಳುವಂತ ಅವಶ್ಯಕತೆ ಈಗ ಅವನಿಗೆ ಬಂತು. ಯಹ ಸ್ವಕಾರಾತ್ ಪರತೋ ವೇಹ ಜಾತ ನಿರ್ವೇದ ಆತ್ಮವಾನ್ ಕೃತ್ವಾ ಹರಿಂ ಗೇಹ ಪ್ರವ್ರಜೇತ್ ನರೋತ್ತಮಃ. ಯಃ ಸ್ವಕಾತ್ ಪರತೋ ವೇಹ ಜಾತ ನಿರ್ವೇದ ಆತ್ಮವಾನ್ ಕೃತ್ವಾ ಹರಿಂ ಗೇಹಾತ್ ಪ್ರವ್ರಜೇತ್ ಸಹ ನರೋತ್ತಮಃ. ಎಸ್ ರಾಜಮ್ಮ ಅವರೇ ಓದ್ತೀರಾ? ಹರೇ ಕೃಷ್ಣ. ಯಹ ಸ್ವಕಾತ್ ಪರತೋ ವೇಹ ಜಾತ ನಿರ್ವೇದ ಆತ್ಮವಾನ್ ಹೃದಿ ಕೃತ್ವಾ ಹರಿಂ ಗೇಹಾತ್ ಪ್ರವ್ರಜೇತ್ ಸಾ ನರೋತ್ತಮಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಸ್ ಸುಲೋಚನಾ ಅವರೇ ಓದ್ತೀರಾ ಶ್ಲೋಕ? ಹರೇ ಕೃಷ್ಣ ಮಾತಾಜಿ. ಯಹ ಸ್ವಕಾತ್ ಪರೋತ್ವೇಹ ಜಾತ ನಿರ್ವೇದ ಆತ್ಮವಾನ್ ಹೃದಿ ಕೃತ್ವಾ ಹರಿಂ ಗೇಹ ಪ್ರವ್ರಜತೆ ಸ ನರೋತ್ತಮ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಜಯಲಕ್ಷ್ಮಿ ಅವರೇ, ಎಂ ಜಯಲಕ್ಷ್ಮಿ. ಹರೇ ಕೃಷ್ಣ ಮಾತಾಜಿ. ಯಾ ಸ್ವಕಾತ್
तो वेह जात निर्वेद आत्मवान् हृदि कृत्वा हरिं गेहात् प्रवर्जेत् स नरोत्तमः. हरे कृष्ण माता. ನಾನು ಓದ್ನ ಮಾತಾಜಿ ಕಸ್ತೂರಿ. ಹಾ ಓದಿ ಹರೇ ಓದಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಯಹ ಸ್ವಕಾತ್ ಪರತೋ ವೇಹ ಜಾತ ನಿರ್ವೇದ ಆತ್ಮವಾನ್ ಹೃದಯ ಕೃತ್ವಾ ಹರಿಂ ಗೇಹಾತ್ ಪ್ರವ್ರಜೇ ಸ ನರೋತ್ತಮಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ ಓದ್ಲಿಯಾ ಸುವರ್ಣ? ಹಾ ಓದಿ ಓದಿ. ಯಹ ಸ್ವಕತ್ಪರತೋ ವೇಹ ಜಾತ ನಿರ್ವೇದ ಆತ್ಮವಾನ್ ಹೃದಯ ಕೃತ್ವಾ ಹರಿಂ ಗೇಹ ತವ್ರಜೇತ್ ಸ ನರೋತ್ತಮಃ. ಹರೇ ಕೃಷ್ಣ ಮಾತಾಜಿ. ಸುಮನಾ ಪ್ರಸಾದ್ ಅವರೇ ಶಬ್ದಗಳ ಅರ್ಥ ಅನುವಾದ ಓದಿ. ಅವರು ಓದ್ತಾ ಇಲ್ಲ. ಎಸ್ ನವ್ಯ ಅವರೇ ಓದಿ ಶಬ್ದಗಳ ಅರ್ಥ ಅನುವಾದ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸುಮನಾ ಪ್ರಸಾದ್ ಹೇಳಿದ್ರು. ಸ್ವಕತ್ ಸ್ವಯಂ ಜಾಗೃತಿಯಿಂದ ಪರತಃ ವಹ ಅಥವಾ ಯಾರೊಬ್ಬರಿಂದ ಕೇಳುವುದರಿಂದ ಈ ಜಗತ್ತಿನಲ್ಲಿ ಜಾತ ಉಳ್ಳವನಾಗಿ ನಿರ್ವೇದ ಐಹಿಕ ಆಸಕ್ತಿಯಲ್ಲಿ ವಿರಾಗ ಆತ್ಮವಾನ್ ಪ್ರಜ್ಞಾವಂತನಾಗಿ ಹೃದಯದಲ್ಲಿ ಕೃತ್ವ ಇಟ್ಟು ಅರಿಂ ದೇವೋತ್ತಮ ಪುರುಷನನ್ನು ಗೇಹಾತ್ ಮನೆಯಿಂದ ಪ್ರವರ್ಜೆತ್ ದೂರ ಹೋಗುತ್ತಾನೋ ಸಹ ಯಾವನೇ ನರ ಉತ್ತಮ ಪ್ರಥಮ ವರ್ಗದ ಮನುಷ್ಯನು. ಅನುವಾದ: ಯಾರು ಈ ಐಹಿಕ ಜಗತ್ತಿನ ಅಸತ್ಯತೆ ಮತ್ತು ದುಃಖದ ಬಗ್ಗೆ ತಾನಾಗಿ ಅಥವಾ ಇತರರ ಮೂಲಕ ಜಾಗೃತಿಗೊಂಡು ಅರಿವನ್ನು ಸಾಧಿಸುವನು ಮತ್ತು ಆ ಕಾರಣದಿಂದ ಮನೆಯನ್ನು ತ್ಯಜಿಸಿ ತನ್ನ ಹೃದಯದೊಳಗೆ ನೆಲೆಸಿರುವ ದೇವೋತ್ತಮ ಪರಮ ಪುರುಷನನ್ನು ಸಂಪೂರ್ಣವಾಗಿ ಅವಲಂಬಿಸುವನು, ಅವನು ನಿಜವಾಗಿಯೂ ಪ್ರಥಮ ಶ್ರೇಣಿಯ ಮಾನವನಾಗಿದ್ದಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅನುರಾಧ ಮಾತಾಜಿ, ಅನುರಾಧ BS ಮಾತಾಜಿ ಭಾವಾರ್ಥ ಓದ್ತೀರಾ? ಓದ್ತೀನಿ ಮಾತಾಜಿ. ಭಾವಾರ್ಥ: ದಿವ್ಯವಾದಗಳಲ್ಲಿ 3 ವರ್ಗಗಳಿವೆ. ಧೀರ ಅಥವಾ ಸಾಂಸಾರಿಕ ಒಡನಾಟದಿಂದ ವಿಮುಖನಾಗಿ ವಿರಕ್ತ ಜೀವನವನ್ನು ನಡೆಸುವ ಸನ್ಯಾಸಿ. ಶ್ರವಣ ಸಂಕೀರ್ತನಗಳಿಂದ ಭಗವತ್ ಪ್ರಜ್ಞೆಯನ್ನು ಕೇಳಿಸ್ತಾ ಇಲ್ವಾ ಮಾತಾಜಿ? ಉದ್ವಿಗ್ನನಾಗದವನು, ಅದೊಂದು ಓದ್ಲಿಲ್ಲ ನೀವು? ಮೊದಲಿಂದ ಓದಿ. ಓಕೆ. ದಿವ್ಯವಾದಿಗಳಲ್ಲಿ 3 ವರ್ಗಗಳಿವೆ. ಧೀರ ಅಥವಾ ಸಾಂಸಾರಿಕ ಒಡನಾಟದಿಂದ ವಿಮುಖನಾಗಿ ಉದ್ವಿಗ್ನನಾಗದವನು, ಆಶಾಭಗ್ನ ಮನೋಭಾವದಿಂದ ವಿರಕ್ತ ಜೀವನವನ್ನು ನಡೆಸುವ ಸನ್ಯಾಸಿ. ಶ್ರವಣ ಸಂಕೀರ್ತನಗಳಿಂದ ಭಗವತ್ ಪ್ರಜ್ಞೆಯನ್ನು ಜಾಗೃತಗೊಳಿಸುವ, ತನ್ನ ಹೃದಯದಲ್ಲಿ ನೆಲೆಸಿದ ದೇವೋತ್ತಮ ಪುರುಷನನ್ನು ಸಂಪೂರ್ಣವಾಗಿ ಅವಲಂಬಿಸಿ ಮನೆಯನ್ನು ತ್ಯಜಿಸುವ ಪ್ರಾಮಾಣಿಕ ಭಗವದ್ಭಕ್ತ. ಐಹಿಕ ಜಗತ್ತಿನಲ್ಲಿ ಆಶಾಭಗ್ನ ಭಾವನೆಯನ್ನು ತಳೆದ ನಂತರದ ಸನ್ಯಾಸ ಜೀವನ ಆತ್ಮ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಮೆಟ್ಟಿಲುಗಲ್ಲಾಗಬಹುದು. ಏನೋ ತಪ್ಪಿದೆ ಮಾತಾಜಿ ಅಲ್ಲಿ. ಮೆಟ್ಟಿಲುಗಳಾಗಬಹುದು ಎಂಬುದೇ ಇದರ ಅರ್ಥವಾಗಿದೆ. ಆದರೆ ಪ್ರತಿಯೊಬ್ಬನ ಹೃದಯದಲ್ಲಿ ಪರಮಾತ್ಮನಾಗಿ ನೆಲೆಸಿದ ದೇವೋತ್ತಮ ಪರಮ ಪುರುಷನನ್ನು ಸಂಪೂರ್ಣವಾಗಿ ಅವಲಂಬಿಸುವುದನ್ನು ರೂಢಿಸಿಕೊಂಡಾಗಲೇ ಮೋಕ್ಷ ಮಾರ್ಗದ ನೈಜ ಪರಿಪೂರ್ಣತೆಯನ್ನು ಪಡೆಯಲಾಗುತ್ತದೆ. ಮನೆಯ ಆಚೆಗಿನ ದಟ್ಟಡವಿಯಲ್ಲಿ ಒಂಟಿಯಾಗಿ ವಾಸಿಸಬಹುದು, ಆದರೆ ನಿಶ್ಚಲ ಭಕ್ತನು ತಾನು ಒಂಟಿಯಾಗಿಲ್ಲವೆಂದು ಚೆನ್ನಾಗಿ ತಿಳಿದಿರುತ್ತಾನೆ. ದೇವೋತ್ತಮ ಪರಮ ಮೇಲ್ ಮಾಡ್ಬೇಕು ಪುರುಷನು ಅವನ ಜೊತೆಗಿರುತ್ತಾನೆ. ಎಂತಹ ಎಡವಟ್ಟಿನ ಸನ್ನಿವೇಶದಲ್ಲೂ ಭಗವಂತನು ತನ್ನ ಪ್ರಾಮಾಣಿಕ ಭಕ್ತನನ್ನು ರಕ್ಷಿಸುತ್ತಾನೆ. ಆದ್ದರಿಂದ ಶುದ್ಧ ಭಕ್ತರ ಸಂಘದಲ್ಲಿ ಪವಿತ್ರ ನಾಮ, ಗುಣ, ರೂಪ, ಲೀಲೆ, ಪರಿವಾರ ಮುಂತಾದವುಗಳ ಶ್ರವಣ ಸಂಕೀರ್ತನೆಗಳನ್ನು ಮಾಡುತ್ತಾ ಮನೆಯಲ್ಲಿ ಭಕ್ತಿ ಸೇವೆಯನ್ನು ಅಭ್ಯಾಸ ಮಾಡಬೇಕು. ಈ ಅಭ್ಯಾಸವು
ಉದ್ದೇಶದ ಪ್ರಾಮಾಣಿಕತೆಯ ಪ್ರಮಾಣಕ್ಕನುಗುಣವಾಗಿ ಭಗವತ್ ಪ್ರಜ್ಞೆಯನ್ನು ಜಾಗೃತಗೊಳಿಸುವಲ್ಲಿ ಸಹಾಯ ಮಾಡುತ್ತದೆ. ಅಂತಹ ಭಕ್ತಿಯುತ ಕಾರ್ಯಗಳಿಂದ ಐಹಿಕ ಲಾಭವನ್ನು ಬಯಸುವವನು ಭಗವಂತನ ಪ್ರತಿಯೊಬ್ಬನ ಹೃದಯದಲ್ಲಿ ನೆಲೆಸಿದ್ದರೂ ದೇವೋತ್ತಮ ಪರಮಪುರುಷನನ್ನು ಎಂದು ಅವಲಂಬಿಸಲಾರ. ಐಹಿಕ ಪ್ರಾಪ್ತಿಗಾಗಿ ಭಗವಂತನನ್ನು ಪೂಜಿಸುವ ವ್ಯಕ್ತಿಗಳಿಗೆ ಭಗವಂತ ಯಾವ ಮಾರ್ಗದರ್ಶನವನ್ನೂ ನೀಡುವುದಿಲ್ಲ. ಅಂತಹ ಐಹಿಕವಾದಿಗಳಾದ ಭಕ್ತರಿಗೆ ಭಗವಂತನು ಐಹಿಕ ಲಾಭವನ್ನು ಕರುಣಿಸಬಹುದು, ಆದರೆ ಅವರು ಮೇಲೆ ಹೇಳಿದ ಪ್ರಥಮ ಶ್ರೇಣಿಯ ಮನುಷ್ಯ ಜೀವಿಯ ಹಂತವನ್ನು ತಲುಪಲಾರರು. ಜಗತ್ತಿನ ಇತಿಹಾಸದಲ್ಲಿ, ವಿಶೇಷವಾಗಿ ಭಾರತದಲ್ಲಿ ಅಂತಹ ಪ್ರಾಮಾಣಿಕ ಭಕ್ತರ ಅನೇಕ ನಿದರ್ಶನಗಳಿವೆ. ಆತ್ಮ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಅವರೇ ನಮ್ಮ ಮಾರ್ಗದರ್ಶಕರಾಗಿದ್ದಾರೆ. ಮಹಾತ್ಮನಾದ ವಿದುರನು ಭಗವಂತನ ಅಂತಹ ಒಬ್ಬ ಮಹಾಭಕ್ತನಾಗಿದ್ದಾನೆ. ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಅವನ ಪಾದಕಮಲಗಳ ಗುರುತನ್ನು ಅನುಸರಿಸಲು ನಾವೆಲ್ಲ ಪ್ರಯತ್ನಿಸಬೇಕು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಸ್, ದಿವ್ಯವಾದಿಗಳಲ್ಲಿ 3 ವರ್ಗ: ಧೀರ ಅಥವಾ ಸಾಂಸಾರಿಕ ಒಡನಾಟದಿಂದ ವಿಮುಖನಾಗಿ ಉದ್ವಿಗ್ನ ನಾಗದವನು. ಆಶಾಭಗ್ನ ಮನೋ ಅಂದ್ರೆ ಇವನು ಮೊದಲನೇ ಸಾಂಸಾರಿಕ ಜೀವನದಲ್ಲಿ ಇರುತ್ತಾನೆ, ಬಟ್ ಆದ್ರಿಂದ ಅವನು ಅಷ್ಟೊಂದು ವಿಚಲಿತನಾಗದಿರೋನು. ಆಶಾಭಗ್ನ ಮನೋಭಾವದಿಂದ ವಿರಕ್ತ ಜೀವನವನ್ನು ನಡೆಸುವ ಸನ್ಯಾಸಿ ಎರಡನೇವನು. ಮೂರನೇವನು ಶ್ರವಣ ಸಂಕೀರ್ತನೆಗಳಿಂದ ಭಗವತ್ ಪ್ರಜ್ಞೆಯನ್ನು ಜಾಗೃತಗೊಳಿಸುವ, ತನ್ನ ಹೃದಯದಲ್ಲಿ ನೆಲೆಸಿದ ದೇವೋತ್ತಮ ಪರಮ ಪುರುಷನ ಸಂಪೂರ್ಣವಾಗಿ ಅವಲಂಬಿಸಿ ಮನೆಯನ್ನು ತ್ಯಜ ಪ್ರಾಮಾಣಿಕ ಭಗವದ್ ಭಕ್ತ. ಸೊ 3 ತರದವರು ಇರ್ತಾರೆ ಅಂತ. ಐಹಿಕ ಜಗತ್ತಿನಲ್ಲಿ ಆಶಾಭಗ್ನ ಭಾವನೆಯನ್ನು ತಳೆದ ನಂತರ ಸನ್ಯಾಸ ಜೀವನ ಆತ್ಮ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಮೆಟ್ಟಿಲುಗಲ್ಲಾಗಬಹುದು ಎಂಬುದೇ ಇದರ ಅರ್ಥವಾಗಿದೆ. ಎಸ್, ಕೊನೆಯದಾಗಿ ಅವ್ರ ಸನ್ಯಾಸವನ್ನ ಮಾಡ್ತಾರೆ. ಸನ್ಯಾಸವನ್ನ ಪಡೆದ ಮೇಲೆ ಅವರಿಗೆ ಕೊನೆಗೆ ಇನ್ನೇನು ಉಳಿದಿಲ್ಲ, ಆತ್ಮ ಸಾಕ್ಷಾತ್ಕಾರ ಒಂದೇ ಅನ್ನುವಂಥ ರಿಯಲೈಸೇಷನ್ಗೆ ಬರ್ತಾರೆ. ಆದ್ರೆ ಪ್ರತಿಯೊಬ್ಬನ ಹೃದಯದಲ್ಲಿ ಪರಮಾತ್ಮನಾಗಿ ನೆಲೆಸಿದ ದೇವೋತ್ತಮ ಪರಮ ಪುರುಷನನ್ನು ಸಂಪೂರ್ಣವಾಗಿ ಅವಲಂಬಿಸುವುದನ್ನು ರೂಢಿಸಿಕೊಂಡಾಗಲೇ ಮೋಕ್ಷ ಮಾರ್ಗದ ನೈಜ ಪರಿಪೂರ್ಣತೆಯನ್ನು ಪಡೆಯಲಾಗುತ್ತದೆ. ಎಸ್, ಮುಖ್ಯವಾಗಿ ಇಲ್ಲಿ ನಮ್ಮ ಕಾನ್ಶಿಯಸ್ ಯಾವ ತರ ಇದೆ ಅನ್ನುವಂಥದ್ದು ಮುಖ್ಯ. ಮನೆ ಬಿಟ್ಟು ಹೋಗ್ತೀವೋ ಮನೆಯಲ್ಲಿ ಇರ್ತೀವೋ, ನಿಜವಾಗ್ಲೂ ಎಲ್ಲದರಲ್ಲಿ ಕೂಡ ಭಗವಂತನನ್ನ ಅವಲಂಬಿಸಿಕೊಳ್ಳುವಂಥದ್ದು ಇದೇ ನಿಜವಾದ ಒಂದು ಮಾರ್ಗ ಅಂತ ಹೇಳ್ಬೋದು. ಮನೆಯ ಆಚೆಗಿನ ದಟ್ಟಡವಿಲಿ ಒಂಟಿಯಾಗಿ ವಾಸಿಸಬಹುದು, ಆದರೆ ನಿಶ್ಚಲ ಭಕ್ತನು ತಾನು ಒಂಟಿಯಾಗಿಲ್ಲವೆಂದು ಚೆನ್ನಾಗಿ ತಿಳಿದಿರ್ತಾನೆ. ಸೊ ಅನ್ನುವಂಥದ್ದು, ಒಂಟಿತನ ಯಾರಿಗೆ ಕಾಡುತ್ತೆ? ಭಗವಂತನನ್ನ ಅರಿಯದೇ ಇರೋರಿಗೆ ಮಾತ್ರ ಕಾಡುತ್ತೆ. ಯಾವಾಗ್ಲೂ ನಾವು ಒಬ್ರೇ ಅಲ್ಲ ಅಂತ ನಾವು ತಿಳ್ಕೊಂಡಿರ್ಬೇಕು. ನಮ್ಮ ಜೊತೆ ಪರಮಾತ್ಮ ಇದ್ದೇ ಇರ್ತಾರೆ ನಮ್ಮ ಹೃದಯದಲ್ಲಿ ಅಂತೇಳಿ ಅಲ್ವಾ. ಸೊ ಆ ತರ ತಿಳ್ಕೊಂಡ್ರೆ ನಮ್ಗೆ ಲೋನ್ಲಿನೆಸ್ ಅನ್ನುವಂಥದ್ದು ಇರುವುದಿಲ್ಲ. ಎಂಥ ಪ್ರದೇಶದಲ್ಲಿ ಕೂಡ ನಾವು ಒಬ್ರಲ್ಲ, ಇಬ್ರು ಇದ್ದೀವಿ, ನಮ್ ಜೊತೆ ಪರಮಾತ್ಮ ಕೂಡ ಇದ್ದಾರೆ ಅನ್ನೋದನ್ನ ನಾವು ತಿಳಿದುಕೊಂಡಿರ್ತೀವಿ. ದೇವೋತ್ತಮ ಪರಮಪುರುಷನು ಅವನ ಜೊತೆಗೆ ಇರುತ್ತಾನೆ. ಎಂಥ ಎಡವಟ್ಟಿನ ಸನ್ನಿವೇಶದಲ್ಲಿ ಭಗವಂತನು ತನ್ನ ಪ್ರಾಮಾಣಿಕ ಭಕ್ತರನ್ನು ರಕ್ಷಿಸುತ್ತಾನೆ. ಆದ್ದರಿಂದ ಶುದ್ಧ ಭಕ್ತರ ಸಂಘದಲ್ಲಿ ಪವಿತ್ರ ನಾಮ, ರೂಪ, ಗುಣ, ಲೀಲೆ, ಪರಿವಾರ ಮುಂತಾದವುಗಳ ಶ್ರವಣ ಸಂಕೀರ್ತನೆಗಳನ್ನು ಮಾಡುತ್ತಾ ಮನೆಯಲ್ಲಿ ಭಕ್ತಿ ಸೇವೆಯನ್ನು ಅಭ್ಯಾಸ ಮಾಡಬೇಕು. ಸೊ ನಾವು ಈ ತರ ಒಂದು ಮನೆಯಲ್ಲೇ ಭಕ್ತಿ ಇದನ್ನ ನಾವು ಅಭ್ಯಾಸ ಮಾಡ್ಬೇಕು. ನಮ್ಮ ಮನೆ ಮಂದಿಯ ಜೊತೆ ಕೂಡ ನಾವು ಕುತ್ಕೊಂಡು ಭಗವದ್ಗೀತೆಯನ್ನು ಓದುವಂಥದ್ದು ಅಥವಾ ಕೀರ್ತನೆ ಮಾಡುವಂಥದ್ದು ನೀವು ಟ್ರೈ ಮಾಡಿ ನೋಡಿ. ನಿಮ್ಮ ಮನೆಯಲ್ಲಿ ಅಂದ್ರೆ ಎಲ್ಲರೂ ಭಕ್ತರಿದ್ರೆ ನೀವು ಮಾಡ್ಬೋದು, ಇಲ್ಲದಿದ್ರೆ ಕೂಡ ನೀವು ಮಾಡ್ಬೋದು. ಭಗವದ್ಗೀತೆ ಅಂತೂ ಓದ್ಬೋದು. ಇಲ್ಲದಿದ್ರೆ ಒಂದು 10 ಮಿನಿಟ್ಸ್ ನೀವೆಲ್ಲರೂ ಜೊತೆಯಲ್ಲಿ ಹರೇ ಕೃಷ್ಣ ಚಾಂಟಿಂಗ್ ಜೊತೆಯಲ್ಲಿ ಮಾಡೋದು ಅಥವಾ ಕೀರ್ತನೆ ಮಾಡೋದು ನೀವು ಮಾಡಿ ನೋಡಿ. ನಿಮ್ಗೆ ಗೊತ್ತಾಗುತ್ತೆ ಅದರ ಒಂದು ಪರಿಣಾಮ ಏನು, ಮನೆಯಲ್ಲಿ ಎಷ್ಟು ಒಂದು ದಿವ್ಯ ಶಾಂತಿ ನೆಲೆಸಿರುತ್ತದೆ, ಮತ್ತೆ ಒಂದು ತುಂಬಾ ಮನಸ್ಸಿಗೆ ನೆಮ್ಮದಿ, ಸಂತೋಷ, ಒಂದು ಒಳ್ಳೆ ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ಮನೆ ಫುಲ್. ಈ ತರ ಮನೆ ಮಂದಿ ಎಲ್ಲ ಕುಳಿತುಕೊಂಡು ಒಟ್ಟಿಗೆ ಭಗವದ್ಗೀತೆಯನ್ನು ಓದುದು ಅಥವಾ ಕೀರ್ತನೆಯನ್ನ ಮಾಡುದು, ಇದೆಲ್ಲ ಮಾಡಿದಾಗ ತುಂಬಾ ಒಂದು ಪ್ರಶಾಂತತೆ ನೆಲೆಸಿರುತ್ತೆ ಎಲ್ಲ ಕಡೆ. ಈ ಅಭ್ಯಾಸದ ಉದ್ದೇಶ ಪ್ರಾಮಾಣಿಕತೆಯ ಪ್ರಮಾಣಕ್ಕನುಗುಣವಾಗಿ ಭಗವದ್ ಪ್ರಜ್ಞೆಯನ್ನು ಜಾಗೃತಗೊಳಿಸುವಲ್ಲಿ ಸಹಾಯ ಮಾಡುತ್ತದೆ. ಅಂತಹ ಭಕ್ತಿಯುತ ಕಾರ್ಯಗಳಿಂದ ಐಹಿಕ ಲಾಭವನ್ನು ಬಯಸುವನು ಭಗವಂತನು ಪ್ರತಿಯೊಬ್ಬನ ಹೃದಯದಲ್ಲಿ ನೆಲೆಸಿದ ದೇವೋತ್ತಮ ಪರಮ ಪುರುಷನನ್ನು ಎಂದು ಅವಲಂಬಿಸಲಾರ. ಎಸ್, ಆದ್ರೆ ಭಕ್ತಿಯ ಉದ್ದೇಶ ಏನು? ಐಹಿಕ ಲಾಭವನ್ನ ಗಳಿಸುವಂಥದ್ದು ಅಲ್ಲ ಅಂತೇಳಿ. ಯೂಶುವಲಿ ತುಂಬಾ ಮೆಟೀರಿಯಲ್ ಇದು ಡಿಸೈರ್ ಎಲ್ಲ ಇರುವಂತವ್ರು ದೇವತೆಗಳ ಒಂದು ಪೂಜೆಯನ್ನ ಅಂದ್ರೆ ಅವ್ರು ಮಾಡ್ತಾರೆ. ಯಾಕಂದ್ರೆ ಕೃಷ್ಣ ಅಷ್ಟು ಬೇಗ ಸ್ಯಾಂಕ್ಷನ್ ಮಾಡೋದಿಲ್ಲ ಅಂತ ಗೊತ್ತಿದೆ. ಅದಕ್ಕೋಸ್ಕರ ಯಾಕಂದ್ರೆ ನಮ್ಮ ಒಳಿತಿಗೆ ಯಾವುದು ಅಂದ್ರೆ ನಮ್ಮ ಒಳಿತಿಗೆ ಏನು ಬೇಕಾಗುತ್ತೋ ಅದನ್ನ ಮಾತ್ರ ಭಗವಂತ ಕೃಷ್ಣ ಕೊಡ್ತಾರೆ. ಉಳಿದ ದೇವಿ ದೇವತೆಗಳು ಏನ್ ಮಾಡ್ತಾರೆ, ಅವರು ನೋಡೋದಿಲ್ಲ ನಮ್ಗೆ ಯಾವುದು ಬೇಕು ಅಂತೇಳಿ, ಜಸ್ಟ್ ಸ್ಯಾಂಕ್ಷನ್ ಮಾಡ್ತಾರೆ ಅವರು. ಅಂದ್ರೆ ಕೆಲವೊಂದು ಈಗ ಇಂದ್ರಿಯ ತೃಪ್ತಿಗೋಸ್ಕರ ಇಂದ್ರನನ್ನ ಪೂಜಿಸುವಂಥದ್ದು,
ಐಶ್ವರ್ಯ ಬೇಕಂತ ದುರ್ಗೆಯನ್ನ ಪೂಜಿಸುವಂಥದ್ದು ಅಥವಾ ಲಕ್ಷ್ಮಿ ಇಟ್ಸ್ ಓಕೆ ಅಂದ್ರೆ ಈ ತರ ಪೂಜಿಸುವಂಥದ್ದು. ಆಮೇಲೆ ಹೀಗೆ ಕೆಲವೊಂದು ಅಂದ್ರೆ ದೇವತೆಗಳನ್ನ ಪೂಜಿಸ್ತಾರೆ. ಸ್ವರ್ಗಕ್ಕೆ ಹೋಗ್ಬೇಕಂತ ಒಬ್ಬರನ್ನ ಪೂಜಿಸುವಂಥದ್ದು, ಅದು ಬೇಕಂತ ಇನ್ನೊಂದು ದೇವತೆಗಳನ್ನ ಪೂಜಿಸುವಂಥದ್ದು. ಎಸ್ ಸಿಗ್ಬಹುದು, ಬಟ್ ಏನಾಗುತ್ತೆ ಅದೆಲ್ಲವೂ ತಾತ್ಕಾಲಿಕ ಅನ್ನೋದನ್ನ ನಾವು ತಿಳಿದುಕೊಂಡಿರ್ಬೇಕು. ಅವ್ರು ಸ್ಯಾಂಕ್ಷನ್ ಮಾಡ್ತಾರೆ, ನಮ್ಗೆ ಅದು ಒಳ್ಳೇದೋ ಕೆಟ್ಟದೋ ನೋಡುದಿಲ್ಲ, ಸ್ಯಾಂಕ್ಷನ್ ಮಾಡ್ತಾರೆ. ಯಾಕಂದ್ರೆ ಒಳ್ಳೇದು ಕೆಟ್ಟದು ಅದು ಈಗ ಅಂದ್ರೆ ಕೃಷ್ಣನಿಗೆ ಗೊತ್ತು ಈ ಭಕ್ತನಿಗೆ ಯಾವ್ದು ಒಳ್ಳೇದು ಕೆಟ್ಟದು. ಅದಕ್ಕೋಸ್ಕರ ಆಧ್ಯಾತ್ಮಿಕ ಉನ್ನತಿಗೆ ಯಾವ್ದು ಅಡ್ಡಿ ಆಗುತ್ತೋ ಅದನ್ನ ಯಾವ್ದು ಕೃಷ್ಣ ಸ್ಯಾಂಕ್ಷನ್ ಮಾಡುವುದಿಲ್ಲ ಅಂತ ಇದ್ರಲ್ಲಿ ಅಂದ್ರೆ ಭಾಗವತಂಲಿ ಅದನ್ನ ಕೂಡ ವಿವರಿಸಲಾಗಿದೆ. ಈಗ ಉದಾಹರಣೆಗೆ ಯಾವ ತರ ಉದಾಹರಣೆಯನ್ನ ಕೊಡ್ಬೋದಂದ್ರೆ, ಈಗ ಒಬ್ಬ 10th ಸ್ಟ್ಯಾಂಡರ್ಡ್ ಅಲ್ಲಿ ಓದುವಂತ ಹುಡುಗ, ಅವನಿಗೆ ದುಡ್ಡು ಸಿಕ್ಕಿತು ಒಂದು 20 ರೂಪಾಯಿ, ಒಂದು 20 ಅಥವಾ 100 ರೂಪಾಯಿನೇ ಸಿಕ್ಕಿತಂತ ಇಟ್ಕೊಳ್ಳೋಣ. ಅಲ್ಲಿ ಹೋಗಿ ಅವನು ಅಂಗಡಿಗೆ ಹೋಗಿ ಶಾಪಿಗೆ ಹೋಗಿ ನನ್ಗೆ ಸಿಗರೇಟ್ ಒಂದು ಇದು ಕೊಡಿ, ಪ್ಯಾಕ್ ಕೊಡಿ ಅಂತ ಕೇಳಿದಾಗ ಅಂಗಡಿಯವ್ರು ಏನ್ ಮಾಡ್ತಾರೆ, ನಿಮ್ಗೆ ಯಾಕೆ ಪುಟ್ಟ ಇಷ್ಟು ಚಿಕ್ಕ ಏಜಲ್ಲಿ ಇದೆಲ್ಲ ಬೇಕಾ ಹಾಗೆ ಅಂತಲ್ಲ ಅವ್ರು ಏನಾದ್ರು ಬೋಧನೆ ಮಾಡ್ತಾರೆ? ಇಲ್ಲ, ಎಸ್ ಅಂತೇಳಿ ಕೊಡ್ತಾರೆ. ಅವ್ರಿಗೇನು ವ್ಯಾಪಾರ ಆದ್ರೆ ಆಯ್ತು ಅಷ್ಟೇ, ಅವ್ರು ಕೊಡ್ತಾರೆ. ಜಸ್ಟ್ ಅವ್ನು ಕೇಳಿದ್ನ ಬುದ್ಧಿವಾದ ಎಲ್ಲ ಏನು ಹೇಳಕ್ಕೆಲ್ಲ ಬರಲ್ಲ. ಅದೇ ಅವನು ತನ್ನ ತಂದೆ ಹತ್ರ ಕೇಳಿದಾಗ ನನ್ಗೆ ಕೊಡಿ ಅಂತ ಹೇಳಿದಾಗ ತಂದೆ 2 ಬಾರಿಸ್ಬಿಡ್ತಾರೆ ಅಷ್ಟೇ ಅಲ್ವಾ? ಸೊ ಈಗ ತಂದೆ ಕೆಟ್ಟವರು, ಅಲ್ಲಿ ಅಂಗಡಿಯವರು ಒಳ್ಳೆಯವರು ಅಂತ ಹೇಳಿದ್ರೆ ಆಗುತ್ತಾ? ತಂದೆ ಕೊಡೋದ್ರ ಹಿಂದೆ, ಪೆಟ್ಟು ಕೊಡೋದ್ರ ಹಿಂದೆ ಪ್ರೀತಿ ಇದೆ. ಅಂಗಡಿಯವರಿಗೆ ಯಾವ ತರ ಪ್ರೀತಿ ಇದೆ? ಅವರಿಗೆ ಅಲ್ಲಿ ವ್ಯಾಪಾರ ಆದ್ರೆ ಆಯ್ತು ಅಂತೇಳಿ ಆ ತರ. ಸೊ ಇಲ್ಲಿ ತಂದೆಯ ಪ್ರೀತಿ ಇದೆ ಈ ಒಂದು ಶಿಕ್ಷೆಯ ಹಿಂದೆ ಅಂತೇಳಿ. ಅದೇ ತರ ಕೃಷ್ಣನ ಭಕ್ತರು ಯಾವ ತರ ಅಂದ್ರೆ ಭಗವಂತ ಕಂಪ್ಲೀಟ್ ಡಯಾಗ್ನೋಸಿಸ್ ಮಾಡ್ತಾರೆ. ಯಾವ ತರ ಅಂದ್ರೆ ಏನೇನು ಎಷ್ಟು ಜನ್ಮಗಳಿಂದ ಎಷ್ಟು ಕರ್ಮಗಳಿವೆ ಇವ್ರದ್ದು, ಇದನ್ನೆಲ್ಲ ಕ್ಲಿಯರ್ ಮಾಡ್ಕೋಬೇಕು. ಇನ್ನು ಐಹಿಕ ವಿಷಯನ ಕೇಳ್ತಾ ಇರ್ತಾರೆ, ಮತ್ತೆ ಇಲ್ಲೇ ಇರ್ಬೇಕಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ಅದೆಲ್ಲ ಬೇಡ. ಹೇಗಿದ್ರು ಈಗ ನನ್ನ ಭಕ್ತಿಗೆ ಬಂದಿದ್ದಾರೆ, ನನ್ನ ಭಕ್ತಿಗೆ ಬಂದವ್ರನ್ನ ನಾನು ಏನ್ ಮಾಡ್ಬೇಕು? ಭಕ್ತಿಯಲ್ಲಿ ಮುಂದುವರಿಯೋದಕ್ಕೆ ನಾನು ಹೆಲ್ಪ್ ಮಾಡ್ಬೇಕು. ಮತ್ತೆ ಇಲ್ಲೇ ಅವ್ರು ಸೆಟ್ಲ್ ಆಗುವಂತ ಇದನ್ನೆಲ್ಲ ನಾನು ಯಾವ್ದು ಸ್ಯಾಂಕ್ಷನ್ ಮಾಡಲ್ಲ ಅಂತೇಳಿ. ಅಂದ್ರೆ ನಮ್ಗೆ ಒಂದು ಪರ್ಮನೆಂಟ್ ಆಗಿರುವಂತದ್ದು ಒಂದು ಸೊಲ್ಯೂಷನ್ ಅನ್ನ ಕೃಷ್ಣ ಭಕ್ತಿ ನಮ್ಗೆ ಕೊಡುತ್ತೆ. ಅದಕ್ಕೆ ಭಗವಂತ ಅದನ್ನೇ ಹೇಳುವಂಥದ್ದು. ಅಂದ್ರೆ ಕಾಂಕ್ಷಂತಹ ಕರ್ಮಣ ಸಿದ್ಧಿ ಯಜಂತ್ಯಾನ್ಯ ದೇವತಾ ಅಂತ ಯಾಕೆ ಹೇಳುವಂಥದ್ದು ಅಂದ್ರೆ, ಅವರವರ ಒಂದು ಸಿದ್ಧಿಯನ್ನ ಇಷ್ಟಾರ್ಥ ಒಂದು ಇದನ್ನ ಪಡೆಯೋದಕ್ಕೋಸ್ಕರ ಅವರು ದೇವತೆಗಳ ಬಳಿಗೆ ಹೋಗ್ತಾರೆ. ಅದನ್ನ ಅವರು ಪಡೀತಾರೆ ಅಲ್ಲಿಂದ. ಬಟ್ ಅಲ್ಟಿಮೇಟ್ ಆಗಿ ಸ್ಯಾಂಕ್ಷನ್ ಮಾಡೋದು ನಾನು, ಆಕ್ಚುಲಿ ಅವರಿಗೆ ಕೂಡ ಕೊಡುವುದು ನಾನು ಅಂತ ಭಗವಂತ ಹೇಳ್ತಾರೆ. ಯಾಕಂದ್ರೆ ಈಗ ಚಿಕ್ಕ ಮಕ್ಕಳ ಕೈಯಲ್ಲಿ ಈಗ ಅವರ ಪಾಕೆಟ್ ಅಲ್ಲಿ ಒಂದು 20 ರೂಪಾಯಿ ಇದೆ ಅಂತ ಹೇಳಿದ್ರೆ ಅವ್ರ ತಂದೆನೆ ಕೊಟ್ಟಿರ್ಬೇಕಲ್ವಾ, ಅದನ್ನ ಅವ್ರ ಹತ್ರ ಎಲ್ಲಿರುತ್ತೆ ಅದು. ಸೊ ಹಾಗೆ ಅಲ್ಟಿಮೇಟ್ ಆಗಿ ಸ್ಯಾಂಕ್ಷನ್ ಮಾಡುವಂಥದ್ದು ನಾನು ಎಲ್ಲವನ್ನ ಅಂತ ಕೃಷ್ಣ ಹೇಳ್ತಾರೆ ಭಗವದ್ಗೀತೆಯಲ್ಲಿ ಅಲ್ವಾ. ಸೊ ಹಾಗೆ ದೇವಿ ದೇವತೆಗಳ ಭಕ್ತಿ ಅದೇ ತರ ಅಂತ ಹೇಳಿ ಅವ್ರು ನಮ್ಗೆ ಸ್ಯಾಂಕ್ಷನ್ ಮಾಡ್ಬೋದು ಈ ಐಹಿಕ ಜೀವನಕ್ಕೆ ಬೇಕಾಗಿರುವಂಥದ್ದು ಸಣ್ಣ ಪುಟ್ಟದ್ದು. ಅದಕ್ಕೋಸ್ಕರ ಜನರು ಏನ್ ಮಾಡ್ತಾರೆ, ನಮ್ಗೆ ಬೇಕಾಗಿರೋದು ಸ್ಯಾಂಕ್ಷನ್ ಆಗ್ತಾ ಇದೆ, ಅದರಿಂದ ನಾವು ಅವರನ್ನೇ ಇದ್ ಮಾಡೋಣ ಅಂತ. ಬಟ್ ಅದರ ಹಿಂದೆ ಅಂದ್ರೆ ಕೃಷ್ಣ ಭಕ್ತಿ ಅದು ಶಾಶ್ವತವಾಗಿರುವಂತದ್ದು. ಅದನ್ನ ಮಾಡಿದ್ರೆ ನಮ್ಗೆ ಐಹಿಕ ಲಾಭಗಳು ಸಿಗೋದಿಲ್ಲ, ಮತ್ತೆ ಯಾಕೆ ಮಾಡ್ಬೇಕು ಅಂತ ಕೆಲವರು ಕೇಳ್ಬೋದು. ಬಟ್ ಪರ್ಮನೆಂಟ್ ಆಗಿರುವಂತದ್ದು ನಮ್ಗೆ ಸಿಗುತ್ತೆ, ಶಾಶ್ವತವಾಗಿರುವಂತದ್ದು. ನಮ್ಗೆ ನಿಜವಾಗ್ಲೂ ಏನು ಬೇಕು ಅದು ನಮ್ಗೆ ಸಿಗುತ್ತೆ. ಇಲ್ಲೇ ಮತ್ತೆ ನಾವು ಹುಟ್ಟಿ ಬರುವಂತದ್ದು, ಇಲ್ಲೇ ಮತ್ತೆ ನಾವು ಏನೋ ಕರ್ಮ ಬಂಧನಕ್ಕೆ ಒಳಗಾಗುವಂಥದ್ದು ಅಂಥದ್ದು ಯಾವುದು ಕೃಷ್ಣ ಸ್ಯಾಂಕ್ಷನ್ ಮಾಡೋದಿಲ್ಲ. ಬದಲಿಗೆ ಕರ್ಮವನ್ನೆಲ್ಲ ಕ್ಲಿಯರ್ ಮಾಡುವಂತ ಕಾರ್ಯವನ್ನ ಅವ್ರು ಮಾಡ್ತಾರೆ. ಕರ್ಮಾಣಿ ನಿರ್ದಹತಿ ಕಿಂತುಚ ಭಕ್ತಿ ಭಾಜ. ಬುದ್ಧಿವಂತರಾದವರಿಗೆ ಇದು ಗೊತ್ತಾಗುತ್ತೆ, ಬಟ್ ಬುದ್ಧಿವಂತರಲ್ಲದವರಿಗೆ ಇದು ಗೊತ್ತಾಗುದಿಲ್ಲ. ಸೊ ಹೀಗೆ ಇಲ್ಲಿ ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿದ ದೇವೋತ್ತಮ ಪರಮಕೃಷ್ಣ ಎಂದು ಅವಲಂಬಿಸಲಾರ. ಐಹಿಕ ಪ್ರಾಪ್ತಿಗಾಗಿ ಭಗವಂತನನ್ನು ಪೂಜಿಸುವ ವ್ಯಕ್ತಿಗಳಿಗೆ ಭಗವಂತ ಯಾವ ಮಾರ್ಗದರ್ಶನವನ್ನ ನೀಡುವುದಿಲ್ಲ. ಅಂದ್ರೆ ಐಹಿಕ ಪ್ರಾಪ್ತಿಯನ್ನ ಇದ್ ಮಾಡೋರಿಗೆ ಅವರು ಸ್ಯಾಂಕ್ಷನ್ ಮಾಡುವುದಿಲ್ಲ, ಮತ್ತೆ ಅವರಿಗೆ ಮಾರ್ಗದರ್ಶನ ನೀಡುವುದಿಲ್ಲ. ಅಂತಹ ಐಹಿಕವಾದಿಗಳ ಆದ ಭಕ್ತರಿಗೆ ಭಗವಂತನು ಐಹಿಕ ಲಾಭಗಳನ್ನ ಕರುಣಿಸಬಹುದು. ಕೆಲವು ಸರ್ತಿ ಕೊಡ್ಬೋದು. ಅದು ಕೂಡ ಯಾರ ಮೂಲಕ ಡೈರೆಕ್ಟ್ ಆಗಿ ಕೊಡುವುದಿಲ್ಲ, ದೇವತೆಗಳ ಮೂಲಕ ಕೊಡ್ಬೋದು. ಆದ್ರೆ ಅವರು ಪ್ರಥಮ ಶ್ರೇಣಿಯ ಮನುಷ್ಯ ಜೀವಿಯ ಹಂತವನ್ನ ಅವರು ತಲುಪಲಾರರು. ಬರೀ ಅದನ್ನೇ ನಾವು ಬಯಸ್ತಾ ಇದ್ರೆ, ನಾವು ಈಗ ಜೈಲಲ್ಲಿ ಇರೋರ್ನ, ಈಗ ಪ್ರಧಾನಿ ಜೈಲಿಗೆ ಬರ್ತಾರೆ ನೋಡೋದಿಕ್ಕೆ, ಕೈದಿಗಳನ್ನ ನೋಡೋದಿಕ್ಕಿಂತ. ಸೊ ಆ ಜೈಲಲ್ಲಿ ಇರುವಂತಹ ವ್ಯಕ್ತಿಗೆ ಪ್ರಧಾನಿ ಕೇಳ್ತಾರೆ, ಏನ್ ಬೇಕು ಹೇಳು ನಿನ್ಗೆ, ಅಂದ್ರೆ ನಿನ್ನ ಇದನ್ನ ಈಗ ಇವತ್ತು ನಾನು ಯಾರ್ಯಾರಿಗೆ ಏನೇನು ಬೇಕು ಅದನ್ನ ನಾನು ಕೊಡೋದಿಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಪ್ರಧಾನಿ ಎಲ್ರಿಗೂ ಅಂದ್ರೆ ಏನನ್ನಾದ್ರು ಸ್ಯಾಂಕ್ಷನ್ ಮಾಡ್ಬೋದಲ್ಲಿ. ಆವಾಗ ಅಲ್ಲಿ ಇರುವಂತ ಒಬ್ಬ ಕೈದಿ ಕೇಳಿದ್ರೆ, ನನ್ಗೆ ಒಂದು ಟಿವಿ ಬೇಕು ಇಲ್ಲಿ, ಮತ್ತೆ ನನ್ಗೆ ಅಂದ್ರೆ ಚೆನ್ನಾಗಿರೋ ಅಂದ್ರೆ ಫುಡ್ ಬೇಕು ನನ್ಗೆ ಅಂತ ಕೇಳ್ತಾನೆ ಒಬ್ಬ. ಇನ್ನೊಬ್ಬ ಏನ್ ಕೇಳ್ತಾನೆ, ನನ್ಗೆ ಇಲ್ಲಿಂದ ಹೊರಗಡೆ ಹೋಗ್ಬೇಕು, ಹೊರಗಡೆ ಹೋಗಿ ನನ್ಗೆ ನಾರ್ಮಲ್ ಜೀವನ ಮಾಡುವಂತ ಇದ್ಬೇಕು. ಸೊ ಇವರಲ್ಲಿ ಯಾರು ಬುದ್ಧಿವಂತ ಅಂತ ತಿಳ್ಕೊಳ್ತೀರಿ ನೀವು? ನನ್ಗೆ ಇಲ್ಲಿ ಒಂದು ಟಿವಿ ಬೇಕು ಮತ್ತೆ ನಂಗೆ ಹೊತ್ತೊತ್ತಿ ಸರಿಯಾಗಿ ಊಟ ಬೇಕಂತ ಕೇಳೋನು ನಿಜವಾಗ್ಲೂ ಬುದ್ಧಿವಂತನಾಗ್ತಾನ? ಜೈಲಲ್ಲೇ ಇರುವವನು
ಅಥವಾ ನನ್ಗೆ ಇಲ್ಲಿಂದ ನನ್ನನ್ನ ಬಿಟ್ಟು ಬಿಡಿ, ನನ್ನನ್ನ ಕಂಪ್ಲೀಟ್ ನನ್ನ ಕೇಸನ್ನ ಆ ಫೈಲ್ ನ ಕ್ಲೋಸ್ ಮಾಡಿ, ನಾನು ಕೂಡ ಹೊರಗಡೆ ಹೋಗಿ ಸಾಮಾನ್ಯ ಮನುಷ್ಯರ ತರ ನಾನು ಬದುಕೋ ತರ ನನ್ಗೆ ಆ ತರ ಅವಕಾಶವನ್ನ ಕೊಡಿ ಅಂತ ಕೇಳುವವನು ಬುದ್ಧಿವಂತನಾಗ್ತಾನಲ್ವಾ. ಅದೇ ತರ ಈ ಐಹಿಕ ಪ್ರಪಂಚದಲ್ಲಿ ಇಲ್ಲೇ ಇದ್ದುಕೊಂಡು ನಾನು ಎಂಜಾಯ್ ಮಾಡ್ತೀನಿ, ನನ್ಗೆ ಧನ ಬೇಕು, ಸಂಪತ್ತು ಬೇಕು, ಐಶ್ವರ್ಯ ಬೇಕು, ಪ್ರಾಪ್ತಿ ಅದೆಲ್ಲ ಕೊಡಿ, ನಾನು ಇಲ್ಲೇ ಇರ್ತೀನಿ ಅಂತ ಕೇಳುವವನು, ಅಥವಾ ನನ್ಗೆ ಈ ಐಹಿಕ ಬದುಕು ಬೇಡ, ಈ ಜೀವನ ಬೇಡ ಅಂತೇಳಿ ಅಲ್ಲಿ ಜೈಲ್ನ ಬಿಟ್ಟು ಈ ಜೀವನಕ್ಕೆ ಬರ್ಬೇಕಷ್ಟೇ. ನಾವು ಏನ್ ಮಾಡ್ಬೋದು, ಈ ಐಹಿಕ ಜಂಜಾಟ ನಮ್ಗೆ ಬೇಡ ಅಂತ ನಾವು ಕೇಳ್ಬೋದು. ಸೊ ಈ ತರ ಇಲ್ಲಿ ಒಂದ್ ವೇಳೆ ಕರುಣಿಸಬಹುದು ಭಗವಂತ, ಬಟ್ ಆದ್ರೆ ಕೂಡ ಅವರು ಮನುಷ್ಯ ಜೀವಿಯ ಅಂದ್ರೆ ಪ್ರಥಮ ಶ್ರೇಣಿಯ ಮನುಷ್ಯ ಜೀವಿಯ ಹಂತವನ್ನ ತಲುಪಲಿಕ್ಕೆ ಆಗುದಿಲ್ಲ ಅಂತೇಳಿ. ಜಗತ್ತಿನ ಇತಿಹಾಸದಲ್ಲಿ ವಿಶೇಷವಾಗಿ ಭಾರತದಲ್ಲಿ ಅಂತಹ ಪ್ರಾಮಾಣಿಕ ಭಕ್ತರ ಅನೇಕ ನಿದರ್ಶನಗಳಿವೆ. ಆತ್ಮ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಅವರೇ ನಮ್ಮ ಮಾರ್ಗದರ್ಶಕರಾಗಿದ್ದಾರೆ. ಮಹಾತ್ಮನಾದ ವಿದುರನು ಭಗವಂತನ ಅಂತಹ ಒಬ್ಬ ಮಹಾನ್ ಭಕ್ತನಾಗಿದ್ದಾನೆ. ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಅವನ ಪಾದಕಮಲಗಳ ಗುರುತನ್ನು ಅನುಸರಿಸಲು ನಾವೆಲ್ಲ ಪ್ರಯತ್ನಿಸಬೇಕು. ಸೊ ಭಕ್ತರಾದವರು ಅವರು ಅಜರಾಮರಾಗಿ ಉಳಿದಿದ್ದಾರೆ ಅಲ್ವಾ. ಭಕ್ತರು ಯಾವತ್ತೂ ಸಾಯುವುದಿಲ್ಲ, ಅವರು ಶಾಶ್ವತವಾಗಿ ಇರುತ್ತಾರೆ, ಯಾಕೆಂದ್ರೆ ಅವರು ಭಕ್ತಿಯನ್ನ ಮಾಡಿದ್ದಾರೆ. ಆದ್ರಿಂದ ಸೊ ಇನ್ನೂ 200 ವರ್ಷಗಳು, 1000 ವರ್ಷಗಳು ಹೋದ್ರೆ ಕೂಡ ಮಾಧ್ವಾಚಾರ್ಯರ ಹೆಸರನ್ನ ಎಲ್ಲರೂ ಹೇಳ್ತಾರೆ, ರಾಮಾನುಜಾಚಾರ್ಯರ ಹೆಸರನ್ನ ಹೇಳ್ತಾರೆ, ಪ್ರಭುಪಾದರ ಹೆಸರನ್ನ ಎಲ್ಲರೂ ಹೇಳ್ತಾರೆ. ಆದ್ರೆ ನಮ್ಮ ರಾಜಕೀಯ ನಾಯಕರು ಯಾರ್ಯಾರು ಇದ್ದಾರೋ ಅವ್ರ ಹೆಸರನ್ನ ಯಾರು ಹೇಳ್ತಾರೆ? ಒಂದು 1000 ವರ್ಷ ಹೋದ್ಮೇಲೆ ಯಾರು ಹೇಳ್ತಾರೆ? ಬಟ್ ಈ ಸಂಪ್ರದಾಯ ಹೀಗೆ ಮುಂದುವರಿದುಕೊಂಡು ಬಂತು ಅಂತ ಹೇಳುವಾಗ ಖಂಡಿತವಾಗ್ಲೂ ಹೇಳ್ತಾರೆ. ಭಕ್ತಿಯನ್ನ ಮಾಡಿರುವಂತ ಕನಕದಾಸರು, ಪುರಂದರದಾಸರಾಗ್ಲಿ, ಅವರೆಲ್ಲ ಎಷ್ಟು ಹಳೆಬರು, ಆದ್ರೆ ಕೂಡ ನಾವು ಅವರನ್ನ ನೆನಪಿಸಿಕೊಳ್ತೇವೆ. ಆದ್ರೆ ಅವರ ಕಾಲದಲ್ಲಿದ್ದ ರಾಜಕೀಯ ವ್ಯಕ್ತಿಗಳು ಯಾರಾದ್ರೂ ನಮ್ಗೆ ಗೊತ್ತಿದ್ಯಾ? ಯಾರು ನಮ್ಗೆ ಗೊತ್ತಿಲ್ಲ. ಸೊ ಭಕ್ತರು ಯಾವಾಗ್ಲೂ ಶಾಶ್ವತವಾಗಿ ಉಳಿತಾರೆ, ಯಾಕೆಂದ್ರೆ ಅವರು ಭಕ್ತಿಯನ್ನ ಮಾಡಿರುತ್ತಾರೆ. ಸೊ ಅಂತ ಪ್ರಾಮಾಣಿಕ ಭಕ್ತರ ಅನೇಕ ನಿದರ್ಶನಗಳು ಇಲ್ಲಿವೆ ಅಂತೇಳಿ. ಸೊ ಅವರ ಮಾರ್ಗದಲ್ಲಿ ನಾವು ಅವರ ಹೆಜ್ಜೆಯನ್ನ ನಾವು ಅನುಸರಿಸಬೇಕು. ನಾವು ಕೂಡ ಇಲ್ಲಿ ಅಮರರಾಗಿ ಉಳಿಯುತ್ತೇವೆ. ಅಂದ್ರೆ ನಾವು ಶಾಶ್ವತವಾಗಿ ನಾವು ಇರುತ್ತೇವೆ. ಯಾಕಂದ್ರೆ ಭಗವಂತ ಏನ್ ಹೇಳ್ತಾರೆ, ನಮೇ ಭಕ್ತಿಯ ಪ್ರಣಶ್ಯತಿ, ನನ್ನ ಭಕ್ತರು ಎಂದಿಗೂ ನಾಶವಾಗುವುದಿಲ್ಲ ಅಂತ ಭಗವಂತ ನಮ್ಗೆ ಈ ಒಂದು ಎಶ್ಯೂರೆನ್ಸ್ ಅನ್ನ ಕೊಡ್ತಾರೆ ಭಗವದ್ಗೀತೆಯಲ್ಲಿ. ಸೊ ನಾವು ಕೂಡ ಅವರ ಹೆಜ್ಜೆ ಗುರುತನ್ನ ಅನುಸರಿಸಬೇಕು ಅನ್ನೋದನ್ನ ನಾವಿಲ್ಲಿ ತಿಳ್ಕೋಬಹುದು. ಅಥೋ ದೀಚಿಂ ದಿಶಮ್ಯಾತು ಜ್ಞಾತ ಗತಿರ್ಭವಾನ್ ಇತೋರ್ವಾಕ್ ಪ್ರಯಾಶಃ ಕಾಲಃ ಗುಣ ವಿಕರ್ಷಣಃ ಅಥೋ ದೀಚಿಂ ದಿಶಂ ಯಾತು ಸ್ವೈರಜ್ಞಾತ ಗತಿರ್ಭವಾನ್ ಇತೋರ್ವಾಕ್ ಪ್ರಾಯಶಃ ಕಾಲಃ ಪುಂಸಾಂ ಗುಣ ವಿಕರ್ಷಣಃ. ಯಶಸ್ವಿನಿ ಅವರೇ ಓದ್ತೀರಾ? ಯಸ್ ಮಾತಾಜಿ. ಅತೋ ದೀಚಿಂ ದಿಶಂ ಯಾತು ಸ್ಪೈರಜ್ಞಾತ ಗತಿರ್ಭವಾನ್ ಇತೋ ವಾ ಪ್ರಾಯಶಃ ಕಾಲಃ ಪುಂಸಾಂ ಗುಣ ವಿಕರ್ಷಣಃ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಾನು ಓದ್ಲಾ? ನಿಮಗ ಗೊತ್ತಾಗ್ತದ? ಹಾ ಓದಿ. ಅಥೋ ದಿಶಾಂ ಯಾತು ಸ್ಥೈರ್ಯಂ ಜ್ಞಾತಾ ಗತಿರ್ಭವಾನ್ ಇತೋ ವಾಕ್ಪ್ರಕಾಶ್ಯಃ ಕಾಲ ಪುಂಸಾ ಗುಣ ವಿಕರ್ಷಣಃ. ಹರೇ ಕೃಷ್ಣ. ಹರೇ ಕೃಷ್ಣ. ಶಶಿಕಲಾ ರಾಮೂರ್ತಿ ಅವರೇ ಓದಿ. ಹರೇ ಕೃಷ್ಣ ಮಾತಾಜಿ. ಅಥೋ ದೀಚಿಂ ದಿಶಂ ಯಾತು ಸ್ವೈರಜ್ಞಾತ ಗತಿರ್ಭವಾನ್ ಇತೋರ್ವಾಕ್ ಪ್ರಾಯಶಃ ಕಾಲಃ ಪುಂಸಾಂ ಗುಣ ವಿಕರ್ಷಣಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸ್ಮಿತ್ ವೇಗಸ್ ಓದ್ತೀರಾ ಪ್ರಭುಜಿ? ಸ್ಮಿತ್ ವೇಗಸ್ ಪ್ರಭುಜಿ. ಹರೇ ಕೃಷ್ಣ. ಎಸ್. ನಾನು ಓದ್ಲಾ ಮಾತಾಜಿ?
ಸೌಮ್ಯ ಉಮೇಶ್ ಓದ್ತೀರಾ? ಆಯ್ತು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಥೋ ದೀಚಿಂ ದಿಶಂ ಯಾತು ಸ್ವೈರ ಜ್ಞಾತ ಗತಿರ್ಭವಾನ್ ಇತೋರ್ವಾಕ್ಪರ್ ಯಶಃ ಕಾಲಃ ಪುಂಸಾಂ ಗುಣ ವಿಕರ್ಷಣಃ. ಎಸ್ ಪ್ರಭುಜಿ. ಕೃಷ್ಣ ಮಾತಾಜಿ. ಎಸ್ ಮಿತ್ ವೇಗಸ್ ಪ್ರಭುಜಿ ಓದಿ. ಯಾವ್ದೋ ಆಸ್ಟ್ರೇಲಿಯನ್ ಕ್ರಿಕೆಟ್ ಪ್ಲೇಯರ್ ತರ ಇದೆ ನಿಮ್ಮ ಹೆಸರು. ಓದ್ಬೇಕಾ ಅಥವಾ ಶ್ಲೋಕನೇ ಓದ್ಬೇಕು? ಶ್ಲೋಕ ಓದ್ತೀರಾ? ಐ ವಿಲ್ ಟ್ರೈ. ಎಸ್ ಎಸ್ ಪ್ರಭುಜಿ ಓದಿ. ಇಂಟರ್ನೆಟ್ ಪ್ರಾಬ್ಲಮ್ ಆಗ್ತಾ ಇದೆ, ಒಂದ್ ನಿಮಿಷ. ಬೇರೆಯವ್ರು ಓದ್ಲಿ, ನಾನು ಸರಿ ಮಾಡ್ಕೊಂತೀನಿ. ಎಸ್ ಎಸ್ ನೋ ಪ್ರಾಬ್ಲಮ್. ಎಸ್ ಸಿಂಚನ ಅವರೇ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಅಥೋ ದೀಚಿಂ ದಿಶಂ ಯಾತು ಸ್ವೈರಜ್ಞಾತ ಗತಿರ್ಭವಾನ್ ಇತೋ ವಾಕ್ ಪ್ರಾಯಶಃ ಕಾಲಃ ಪುಂಸಾಂ ಗುಣ ವಿಕರ್ಷಣಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಸ್ ಸುಮನ ಪ್ರಸಾದ್ ಅವರೇ ಓದಿ. ಅಧೋದೀಚಿಂ ದಿಶಂ ಯಾತು ಸ್ವೈರಜ್ಞಾತಗತಿರ್ಭವಾನ್ ಇತೋರ್ವಾಕ್ ಪ್ರಯಶಃ ಕಾಲಃ ಪುಂಸಾಂ ಗುಣ ವಿಕರ್ಷಣಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಕ್ಷತ ಶಣೆ ಅವರೇ ಶಬ್ದಗಳ ಅರ್ಥ ಅನುವಾದ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಥ ಆದ್ದರಿಂದ, ಉದೀಚಿಂ ಉತ್ತರ, ದಿಶಂ ದಿಕ್ಕಿಗೆ, ಯಾತು ದಯವಿಟ್ಟು ಹೊರಟು ಹೋಗು, ಸ್ವೈ ನಿನ್ನ ಬಂಧುಗಳಿಂದ, ಅಜ್ಞಾತ ತಿಳಿಯಲ್ಪಡದ, ಗತಿಹಿ ಸಂಚಲನೆಗಳುಳ್ಳವನಾಗಿ, ಭವಾನ್ ನೀನು, ಇತಃ ಆರ್ವಾಕ್ ಇದರ ತರುವಾಯ, ಪ್ರಾಯಶಃ ಸಾಮಾನ್ಯವಾಗಿ, ಕಾಲಹ ಸಮಯವು, ಪುಂಸಾಂ ಮನುಷ್ಯರ, ಗುಣಗಳನ್ನು ವಿಕರ್ಷಣಃ ಕುಗ್ಗಿಸುವಂತದು. ಅನುವಾದ. ಆದ್ದರಿಂದ ನಿನ್ನ ಬಾಂಧವರಿಗೆ ಗೊತ್ತಾಗದಂತೆ ದಯವಿಟ್ಟು ಉತ್ತರ ದಿಕ್ಕಿಗೆ ಹೊರಡು. ಮನುಷ್ಯರ ಸದ್ಗುಣಗಳನ್ನು ಕೆಡಿಸುವ ಆ ಕಾಲ ಶೀಘ್ರವೇ ಬಳಿ ಸಾರಲಿದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಾನು ಓದ್ಲಾ ಮಾತಾಜಿ? ಪದ್ಮಾ ಕಾಮತ್. ಓದಿ. ಹರೇ ಕೃಷ್ಣ ಮಾತಾಜಿ. ಭಾವಾರ್ಥ. ಧೀರನಾಗಿರುವುದರಿಂದ ಅಥವಾ ಬಾಂಧವರಿಗೆ ತಿಳಿಸದೆ ಶಾಶ್ವತವಾಗಿ ಗೃಹವನ್ನು ತ್ಯಜಿಸುವುದರಿಂದ ಆಶಾಭಗ್ನ ಬದುಕನ್ನು ಸರಿದೂಗಿಸಬಹುದು. ವಿದುರನು ತನ್ನಣ್ಣನಿಗೆ ತಡ ಮಾಡದೆ ಈ ದಾರಿಯನ್ನು ಅಂಗೀಕರಿಸುವಂತೆ ಸಲಹೆ ಇತ್ತನು. ಏಕೆಂದರೆ ಅತಿ ಶೀಘ್ರವಾಗಿ ಕಲಿಯುಗ ಬಳಿ ಸಾರುತ್ತಲಿತ್ತು. ಬದ್ಧಾತ್ಮನು ಐಹಿಕ ಸಂಘದಿಂದ ಆಗಲೇ ಹೀನನಾಗಿರುತ್ತಾನೆ. ಈ ಕಲಿಯುಗದಲ್ಲಂತೂ ಮನುಷ್ಯನ ಸದ್ಗುಣಗಳು ಅತಿ ಕೀಳು ದರ್ಜೆಗೆ ಇಳಿಯುತ್ತವೆ. ಕಲಿಯುಗ ಬಳಿ ಸಾರುವುದಕ್ಕೆ ಮುನ್ನವೇ ಗೃಹವನ್ನು ತ್ಯಜಿಸುವಂತೆ ಧೃತರಾಷ್ಟ್ರನಿಗೆ ಸಲಹೆ ಕೊಡಲಾಯಿತು. ಏಕೆಂದರೆ ವಿದುರನು ನಿರ್ಮಿಸಿದ ವಾತಾವರಣ, ಬದುಕಿನ ವಾಸ್ತವಗಳ ಬಗ್ಗೆ ಆತನ ಅಮೂಲ್ಯ ಉಪದೇಶಗಳು ಶೀಘ್ರವಾಗಿ ಬಳಿ ಸಾರುತ್ತಿರುವ ಕಾಲದ ಪ್ರಭಾವದಿಂದಾಗಿ ಕಳೆಗುಂದಿ ಹೋಗುವ ಸಾಧ್ಯತೆ ಇತ್ತು. ಸರ್ವಶ್ರೇಷ್ಠ ಭಗವಂತನಾದ ಶ್ರೀಕೃಷ್ಣನನ್ನು ಸಂಪೂರ್ಣವಾಗಿ ಅವಲಂಬಿಸಿ ನರೋತ್ತಮ ಅಥವಾ ಪ್ರಥಮ ಶ್ರೇಣಿಯ ಮನುಷ್ಯ ಜೀವಿಯಾಗುವುದು ಯಾವ ಸಾಮಾನ್ಯ ಮನುಷ್ಯನಿಗೂ ಸಾಧ್ಯವಿಲ್ಲ. ಪಾಪಮಯ ಕರ್ಮಗಳ ದೋಷಗಳಿಂದ ಪೂರ್ಣವಾಗಿ ಬಿಡುಗಡೆ ಪಡೆದ ವ್ಯಕ್ತಿ ಮಾತ್ರವೇ ದೇವೋತ್ತಮ ಪುರುಷನಾದ ಸರ್ವಶ್ರೇಷ್ಠ ಭಗವಾನ್ ಶ್ರೀಕೃಷ್ಣನನ್ನು ಅವಲಂಬಿಸಬಲ್ಲ ಎಂದು ಭಗವದ್ಗೀತೆ 7.28 ಹೇಳಿದೆ. ಸನ್ಯಾಸಿ ಅಥವಾ ನರೋತ್ತಮನಾಗಲು ಧೃತರಾಷ್ಟ್ರನಿಗೆ ಸಾಧ್ಯವಿಲ್ಲದ್ದರಿಂದ ಕೊನೆ ಪಕ್ಷ ಆರಂಭದಲ್ಲಿ ಧೀರನಾದರೂ ಆಗುವಂತೆ ವಿದುರನು ಅವನಿಗೆ ಸಲಹೆ ಇತ್ತನು. ಆತ್ಮ ಸಾಕ್ಷಾತ್ಕಾರದ ದಿಶೆಯಲ್ಲಿ ಹಠ ಹಿಡಿದು ಮಾಡಿದ ಸತತ ಪ್ರಯತ್ನ ಆ ವ್ಯಕ್ತಿ ಧೀರ ಸ್ಥಿತಿಯಿಂದ ನರೋತ್ತಮ ಸ್ಥಿತಿಗೆ ಏರಲು ಸಹಾಯ ಮಾಡುತ್ತದೆ. ಯೋಗ ಪದ್ಧತಿಯನ್ನು ದೀರ್ಘಕಾಲ ಅನುಷ್ಠಾನ ಮಾಡಿದ ಬಳಿಕ ಧೀರ ಸ್ಥಿತಿಯನ್ನು ಸಾಧಿಸಬಹುದಾಗಿದೆ. ಆದರೆ ವಿದುರನ ಅನುಗ್ರಹದಿಂದ ಧೀರ ಸ್ಥಿತಿಯ ಸಾಧನಗಳನ್ನು ಅಂಗೀಕರಿಸಲು ಬಯಸುವುದರಿಂದಲೇ ಶೀಘ್ರವಾಗಿ ಆ ಸ್ಥಿತಿ ಸಾಧಿತವಾಗುತ್ತದೆ. ಆ ಸ್ಥಿತಿ ಸನ್ಯಾಸಕ್ಕೆ ಪೂರ್ವ ಸಿದ್ಧತೆಯ ಹಂತವಾಗಿದೆ.
ಸನ್ಯಾಸವು ಪರಮಹಂಸ ಅಥವಾ ಪ್ರಥಮ ದರ್ಜೆಯ ಭಗವದ್ ಭಕ್ತನ ಪೂರ್ವ ಸಿದ್ಧತೆಯ ಹಂತವಾಗಿದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಆದ್ದರಿಂದ ನಿನ್ನ ಬಾಂಧವರಿಗೆ ಗೊತ್ತಾಗದಂತೆ ದಯವಿಟ್ಟು ಉತ್ತರ ದಿಕ್ಕಿಗೆ ಹೊರಡು. ಮನುಷ್ಯರ ಸದ್ಗುಣಗಳನ್ನು ಕೆಡಿಸುವ ಕಾಲ ಶೀಘ್ರವೇ ಬಳಿ ಸಾರಲಿದೆ. ಧೀರನಾಗುವುದರಿಂದ ಅಥವಾ ಬಾಂಧವರಿಗೆ ತಿಳಿಸದೆ ಶಾಶ್ವತವಾಗಿ ಗೃಹವನ್ನು ತ್ಯಜಿಸುವುದರಿಂದ ಆಶಾಭಗ್ನ ಬದುಕನ್ನು ಸರಿದೂಗಿಸಬಹುದು. ಹೇಳಿದ್ರೆ ಅಂದ್ರೆ ಅದು ಒಂಥರ ಇದಾಗುತ್ತೆ, ಅಂದ್ರೆ ಬಾಂಧವ್ಯ ಇರುತ್ತೆ, ಅವರು ಇದ್ ಮಾಡುವಂಥದ್ದು, ಬೇಸರ ಮಾಡ್ಕೊಳ್ಳುವಂಥದ್ದು, ಇವನಿಗೂ ಅಟ್ಯಾಚ್ಮೆಂಟ್ ಅದೆಲ್ಲ ಇರುತ್ತೆ. ಅದರಿಂದ ಹೇಳದೆ ನೀನು ಹೊರಡು ಅಂತ, ಮನೆಯನ್ನ ಬಿಟ್ಟು ಅಂತ. ಸೊ ವಿದುರನು ತನ್ನ ಅಣ್ಣನಿಗೆ ತಡ ಮಾಡದೆ ಈ ದಾರಿಯನ್ನು ಅಂಗೀಕರಿಸುವಂತೆ ಸಲಹೆ ಇತ್ತೇನೆ, ಏಕೆಂದ್ರೆ ಅತಿ ಶೀಘ್ರವಾಗಿ ಕಲಿಯುಗ ಬಳಿ ಸಾರುತ್ತಲಿತ್ತು. ಬದ್ಧಾತ್ಮನು ಐಹಿಕ ಸಂಘದಿಂದ ಆಗಲೇ ಹೀನನಾಗಿರುತ್ತಾನೆ. ಈ ಕಲಿಯುಗದಲ್ಲಂತೂ ಮನುಷ್ಯನ ಸದ್ಗುಣಗಳು ಅತಿ ಕೀಳು ದರ್ಜೆಗೆ ಇಳಿಯುತ್ತವೆ. ಸೊ ಆವಾಗ ದ್ವಾಪರ ಯುಗದ ಕೊನೆಗೆ ಇದರಲ್ಲಿ ಕಲಿಯುಗ ಹತ್ರ ಬರ್ತಾ ಇದೆ ಅಂತೇಳಿ ಅದು ಬೇರೆ ಅವನು ಹೇಳ್ತಾನೆ. ಆದ್ರಿಂದ ನೀನು ಆದಷ್ಟು ಬೇಗ ನೀನು ಹೋಗಿ ನಿನ್ನ ಒಂದು ಇದನ್ನ ಬದುಕನ್ನ ನೀನು ಸಾರ್ಥಕ ಮಾಡಿಕೊಳ್ಳು ಅಂತ ಹೇಳಿ. ಸೊ ಕಲಿಯುಗದಲ್ಲಿ ಮನುಷ್ಯನ ಇದು ಗುಣಗಳು ಯಾವ ತರ ಇರುತ್ತೆ ಅಂತೇಳಿ ಕಲಿಯುಗ ಬಳಿ ಸಾರೋದಕ್ಕೆ ಮುನ್ನ ಗ್ರಹವನ್ನು ತ್ಯಜಿಸುವಂತೆ ಧೃತರಾಷ್ಟ್ರನಿಗೆ ಸಲಹೆ ಕೊಡಲಾಯಿತು. ಕಲಿಯುಗ ಆಕ್ಚುಲಿ ಪರೀಕ್ಷಿತ ಮಹಾರಾಜ ಇರುವಾಗಲೇ ಕಲಿಯ ಪ್ರವೇಶವಾಗಿರುತ್ತೆ, ಬಟ್ ಪರೀಕ್ಷಿತ ಬಿಡುವುದಿಲ್ಲ ಅಷ್ಟೇ ಕಲಿಯನ್ನ ಇದ್ ಮಾಡೋದಕ್ಕೆ. ಕಲಿಯ ಪ್ರಭಾವ ಇಲ್ಲದೆ ಇರೋ ತರ ಪರೀಕ್ಷಿತ ತಡೆ ಹಿಡಿದಿಟ್ಟಿದ್ದ. ಅದಾದ್ಮೇಲೆ ಮತ್ತೆ ಕಲಿಯುಗ ಬಂತು. ಸೊ ಕಲಿಯುಗ ದೋಷಗಳ ಮಹಾಪುರ, ಕಲೆಯ ದೋಷೆ ನಿಧೇ ರಾಜನ್ ಅಸ್ತಿ ಏಕೋ ಮಹಾಗುಣ. ಸೊ ಕಲಿ ತುಂಬಾ ದೋಷಗಳ ನಿಧಿಯೇ ಆಗಿದೆ. ಕಲಿಯುಗ ಇರುವುದೇ ಹಾಗೆ. ಈ 4 ಯುಗಗಳಲ್ಲಿ ಯಾರು ಅಂದ್ರೆ ಭಕ್ತಿಯನ್ನ ಮಾಡದೆ ಯಾರು ಇದಿರ್ತಾರೋ ಅಂತವ್ರು ಕಲಿಯುಗದಲ್ಲಿ ಇರ್ತಾರೆ ಅಂತ ಹೇಳಲಾಗಿದೆ. ಹೇಗೆ ಒಂದು ರೆಬೆಲಿಯಸ್ ಚಿಲ್ಡ್ರನ್ ತರ ಕಲಿಯುಗದಲ್ಲಿ ಇರುವವರು, ಅಂದ್ರೆ ಭಕ್ತಿಯನ್ನ ಮಾಡದೆ ಯಾವ ತರ ಇರ್ತಾರೆ ಅಂತ ಹೇಳಿ. ಸೊ ಇಲ್ಲಿ ದೋಷಗಳು ತುಂಬಾ ಇರುತ್ತೆ, ಮನುಷ್ಯನ ಸದ್ಗುಣಗಳು ಕೂಡ ಕೀಳು ದರ್ಜೆಗೆ ಇಳಿಯುತ್ತವೆ. ಇನ್ನು ತುಂಬಾ ವರ್ಸ್ಟ್ ಆಗುತ್ತೆ. ಈಗ ನಾವು ಕಲಿಯುಗದ ಪ್ರಾರಂಭದಲ್ಲಿ ಇದ್ದೀವಿ. ಒಂದ್ ಲೆಕ್ಕದಲ್ಲಿ ನಾವೆಲ್ಲ ಫಾರ್ಚುನೇಟ್, ಯಾಕೆಂದ್ರೆ ಕೃಷ್ಣ ಈ ಭೂಮಿಗೆ ಬಂದು 5,000 ವರ್ಷ 5,120 ವರ್ಷ ಕಳೆದಿದೆ ಅಷ್ಟೇ, ತುಂಬಾ ವರ್ಷ ಏನಾಗ್ಲಿಲ್ಲ. ಸೊ ಆದ್ರಿಂದ ಆ ಒಂದು ಇದರ ಪ್ರಭಾವ ಎಲ್ಲ ಇಲ್ಲಿ ಇದೆ. ಪ್ರೀಚಿಂಗ್ ಇದು ಭಗವದ್ಗೀತೆದಾಗ್ಲಿ, ಆಮೇಲೆ ನಮ್ಗೆಲ್ಲ ಶಾಸ್ತ್ರಗಳ ಒಂದು ವೇದವ್ಯಾಸರು ಬರೆದ ಅಂದ್ರೆ ಇದ್ ಮಾಡಿರುವಂತ ಈ ಭಾಗವತಂ ಎಲ್ಲವೂ ನಮ್ಗೆ ಅದೀಗ ಸಿಗ್ತಾ ಇದೆ. ಅದನ್ನ ಓದಿ ತಿಳಿದುಕೊಂಡು ಕಲಿಯುಗದ ಅಂದ್ರೆ ಪ್ರಥಮ ಒಂದು 10,000 ವರ್ಷಗಳು ಸುವರ್ಣ ಯುಗ ಅಂತ ಹೇಳಲಾಗಿದೆ. ಈ ಸಮಯದಲ್ಲಿ ಯಾರೆಲ್ಲ ಭಕ್ತಿ ಮಾಡಿ ಭಗವಂತನ ಲೋಕವನ್ನ ಸೇರ್ತಾರೋ ಅವರು ತುಂಬಾ ಅದೃಷ್ಟವಂತರು. ಮತ್ತೆ ಕಲಿಯುಗ ತುಂಬಾ ತೀರಾ ಹದಗೆಡ್ತಾ ಹೋಗುತ್ತೆ ಅಂತ ಹೇಳಲಾಗಿದೆ. ಅದ್ರ ಸಿಂಪ್ಟಮ್ಸ್ ನಮ್ಗೆ ಇವಾಗ್ಲೇ ಕಾಣ್ಲಿಕ್ಕೆ ಪ್ರಾರಂಭವಾಗಿದೆ ಅಲ್ವಾ. ಕಲಿಯುಗ ಇನ್ನು ಮುಂದಕ್ಕೆ ಇನ್ನು ಕೆಟ್ಟು ಹೋಗುತ್ತೆ ಅಂತೇಳಿ. ಆದ್ರಿಂದ ಇಲ್ಲಿ ಹೇಗೆ ಧೃತರಾಷ್ಟ್ರ ಕಲಿಯುಗ ಪ್ರಾರಂಭವಾಗೋದಕ್ಕಿಂತ ಮುಂಚೆನೆ ನೀನು ಹೋಗು ಅಂತ ಅವನಿಗೆ ಇದು ಕೊಟ್ನೋ, ಸಲಹೆಯನ್ನ ಕೊಟ್ನೋ ವಿದುರ. ಸೊ ಇಲ್ಲಿ ನಮ್ಗೆ ಪ್ರಭುಪಾದರು ಹೇಳಿದ್ದಾರೆ, ಆದಷ್ಟು ಬೇಗ ಇಲ್ಲಿಂದ ನೀವು ಇದ್ ಮಾಡಿ ಅಂತ. ಅಂದ್ರೆ ಭಗವಂತನ ಲೋಕಕ್ಕೆ ಹೋಗೋದನ್ನ ನೋಡ್ಕೊಳ್ಳಿ, ಇವಾಗಿಂದ ಪ್ರೊಸೆಸ್ ಅನ್ನ ಸ್ಟಾರ್ಟ್ ಮಾಡಿ. ಇಲ್ಲದಿದ್ರೆ ಸ್ಟಾರ್ಟ್ ಮಾಡದಿದ್ರೆ ತುಂಬಾ ಕಷ್ಟ ಆಗ್ಬೋದು. ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಇಮಿಡಿಯೇಟ್ ಹೋಗ್ಲಿಕ್ಕೆ ಆಗದಿರ್ಬೋದು. ಪರಿಪೂರ್ಣತೆಯನ್ನು ಗಳಿಸ್ಲಿಕ್ಕೆ 1 ಜನ್ಮ ಅಲ್ಲ, 2 ಜನ್ಮ 3 ಜನ್ಮನೂ ಬೇಕಾಗ್ಬೋದು. ಬಟ್ ಈ ಜನ್ಮದಲ್ಲೇ ಹೋಗ್ತೀನಿ ಅನ್ನುವಂತ ಒಂದು ಆ ಇಚ್ಛೆ ಇರೋರು ಕೂಡ ಹೋಗೋದಿಕ್ಕೆ ಆಗಲ್ಲ ಅಂತೇಳಿ ಅಲ್ಲ, ಅಷ್ಟು ಡೆಡಿಕೇಶನ್ ಇದ್ರೆ ಹೋಗ್ಬೋದು ಅಂತ ಪ್ರಭುಪಾದ ಹೇಳ್ತಾರೆ. 1 ಮಿನಿಟ್ ಸಾಕು ಅಂತ ಹೇಳಿದ್ರು ಯಾರೋ ಒಬ್ರು ಪ್ರಭುಪಾದರಿಗೆ. ಎಷ್ಟು ಇದು ಬೇಕು ನಮ್ಗೆ ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಬಂದು ಸಂಪೂರ್ಣವಾಗಿ ಇದಾಗೋದಕ್ಕೆ ಅಂತೇಳಿ 1 ಮಿನಿಟ್ ಸಾಕು. ಸಂಪೂರ್ಣ ಶರಣಾಗತಿ ಆಗ್ಬಿಟ್ರೆ ಮತ್ತೆ ಇನ್ನೇನು. ಅಂದ್ರೆ ಅದೇ ತರ ಎಲ್ಲವೂ ನಾನು ಅಂದ್ರೆ ಕೃಷ್ಣನಿಗೆ ಅಂತೇಳಿ ಎಲ್ಲವನ್ನ ಅರ್ಪಿಸಿ ಬಿಟ್ಟವರಿಗೆ ಅವರ ಸ್ವಂತ ಜೀವನ ಅಂತಾನೆ ಇರುವುದಿಲ್ಲ. ಸೊ ಅದು ಸಂಪೂರ್ಣ ಶರಣಾಗತಿ ಆದ್ರೆ ಅಷ್ಟೇ, ಈ ಜನ್ಮದಲ್ಲೇ ಹೋಗ್ಬೋದು ಅಂತ ಕೂಡ ಪ್ರಭುಪಾದರು ಹೇಳಿದ್ದಾರೆ. ಸೊ ಇಲ್ಲಿ ಅದಕ್ಕೆ ಅವನಿಗೆ ಇಮಿಡಿಯೇಟ್ ಆಗಿ ನೀನು ಮನೆಯನ್ನ ಬಿಡುವಂತ ಸಲಹೆಯನ್ನ ಮಾಡ್ತಾನೆ. ಯಾಕೆಂದ್ರೆ ವಿದುರನು ನಿರ್ಮಿಸಿದ ವಾತಾವರಣ ಬದುಕಿನ ವಾಸ್ತವಗಳ ಬಗ್ಗೆ ಆತನ ಅಮೂಲ್ಯ ಉಪದೇಶಗಳು ಶೀಘ್ರವಾಗಿ ಬಳಿ ಸಾರುತ್ತಿರುವ ಕಾಲದ ಪ್ರಭಾವದಿಂದಾಗಿ ಕಳೆಗುಂದಿ ಹೋಗುವ ಸಾಧ್ಯತೆ ಇತ್ತು. ಎಸ್, ಈಗ ಅಂದ್ರೆ ಈ ಪ್ರೀಚಿಂಗ್ ಇದ್ ಪ್ರಭಾವ ಇನ್ನು ತಲೆಯಲ್ಲಿ ಇದೆ ಧೃತರಾಷ್ಟ್ರನಿಗೆ. ಆದ್ರಿಂದ ಇಮಿಡಿಯೇಟ್ ಹೋದ್ರೆ ಸರಿ. ಅದಾದ್ಮೇಲೆ 2-3 ದಿವಸ ಆದ್ಮೇಲೆ ಏನಾಗುತ್ತೆ, ಈ ಕಿವಿಲಿ ಕೇಳಿ ಈ ಕಿವಿಲಿ ಬಿಡೋ ತರ ಈಗ ನಾವೆಲ್ಲ ಮಾಡ್ತೀವಲ್ವಾ, ಓದ್ತೀವಿ ಕೇಳ್ತೀವಿ, ಬಟ್ ಸ್ಟಿಲ್ ನಮ್ಮ ಜೀವನ ಯಾವ ತರ ಇದೆ ಪರವಾಗಿಲ್ಲ ಅಂತ. ಅದೇ ತರ ಸೊ ಧೃತರಾಷ್ಟ್ರ ಕೂಡ ಹಾಗೆ. ಈಗ ಈ ಇದನ್ನ ಕೇಳಿದ ತಕ್ಷಣ ಮನಸ್ಸಿನಲ್ಲಿ ಇದಿದೆ, ಆ ಪ್ರೀಚಿಂಗ್ ಇದು ಪ್ರಭಾವ ಇದೆ, ಆ ಬೋಧನೆದ್ದು. ಆದ್ರಿಂದ ಇವಾಗ್ಲೇ ಹೋದ್ರೆ ಒಳ್ಳೇದು. ಇಲ್ಲದಿದ್ರೆ ಮತ್ತೆ ಅವನದೇ ಆಗಿರುವಂತ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡು ಮತ್ತೆ ಇಲ್ಲಿ ಇರ್ಬೋದು. ಅದಕ್ಕೋಸ್ಕರ ಹೋಗ್ಬೇಕಂತ ಹೇಳಿ.
ಸರ್ವಶ್ರೇಷ್ಠ ಭಗವಂತನಾದ ಶ್ರೀಕೃಷ್ಣನನ್ನು ಸಂಪೂರ್ಣವಾಗಿ ಅವಲಂಬಿಸಿ ನರೋತ್ತಮ ಅಥವಾ ಪ್ರಥಮ ಶ್ರೇಣಿಯ ಮನುಷ್ಯ ಜೀವಿಯಾಗುವುದು ಯಾವ ಸಾಮಾನ್ಯ ಮನುಷ್ಯನಿಗೂ ಸಾಧ್ಯವಿಲ್ಲ ಅಂತೇಳಿ. ಅಂದ್ರೆ ಈ ತರ ಆ ಒಂದು ಮಟ್ಟಕ್ಕೆ ಹೋಗುದು ಅಷ್ಟು ಸುಲಭವಾಗಿ ಅದು ಸಾಧ್ಯವಿಲ್ಲ. ಪಾಪಮಯ ಕರ್ಮಗಳ ದೋಷಗಳಿಂದ ಪೂರ್ಣವಾಗಿ ಬಿಡುಗಡೆ ಪಡೆದ ವ್ಯಕ್ತಿ ಮಾತ್ರವೇ ದೇವೋತ್ತಮ ಪುರುಷನಾದ ಸರ್ವಶ್ರೇಷ್ಠ ಭಗವಾನ್ ಶ್ರೀಕೃಷ್ಣನನ್ನು ಅವಲಂಬಿಸವಲ್ಲ ಎಂದು ಭಗವದ್ಗೀತೆ ಹೇಳಿದೆ. ಏಷಾಂತ್ವ ಅಂತಗತಂ ಪಾಪಂ ಜನಾನಾಂ ಪುಣ್ಯ ಕರ್ಮಣಾಂ ತೇ ದ್ವಂದ್ವ ಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢವ್ರತ ಅಂತ. ಯಾರು ಹಿಂದಿನ ಜನ್ಮದಲ್ಲಿ ಪುಣ್ಯವನ್ನ ಮಾಡಿದ್ದಾರೋ, ಯಾರ ಪಾಪ ಕರ್ಮಗಳು ಇದಾಗ್ತಾ ಬರ್ತಾ ಇದೆಯೋ ಅವರು ಮಾತ್ರ ಭಕ್ತಿಯಲ್ಲಿ ಬರುತ್ತಾರೆ, ಅವರು ಮಾತ್ರ ಕೃಷ್ಣ ಭಕ್ತಿಯಲ್ಲಿ ಬರುತ್ತಾರೆ ಅಂತ ಭಗವದ್ಗೀತೆಯಲ್ಲಿ ಭಗವಂತನ ಹೇಳ್ತಾರೆ. ಸೊ ಕೃಷ್ಣ ಭಕ್ತಿಗೆ ಬರುವುದು ಅದು ಜೀವನದ ಅಂದ್ರೆ ಕೊನೆಯ ಒಂದು ಇದು ಘಟ್ಟ ಅಂತ ಹೇಳ್ಬೋದು. ಎಲ್ಲ ಹಲವಾರು ಜನ್ಮಗಳಲ್ಲಿ ನಾವೆಲ್ಲವನ್ನ ಮಾಡ್ತಾ ಬಂದಿದ್ದೀವಿ, ಎಲ್ಲ ದೇವಿ ದೇವತೆಗಳ ಭಕ್ತಿಯನ್ನ ಮಾಡಿದ್ದೀವಿ, ಪ್ರತಿಯೊಂದು ಎಲ್ಲಾ ರೀತಿಯಲ್ಲಿ ಬದುಕಿದ್ದೀವಿ. ಇದೀಗ ಕೊನೆಯ ಒಂದು ಇದಕ್ಕೆ ನಾವು ಬಂದು ತಲುಪಿದ್ದೀವಿ. ಕೃಷ್ಣ ಭಕ್ತಿಯ ಬಗ್ಗೆ ನಮ್ಗೆ ಸ್ವಲ್ಪ ಈಗ ಜ್ಞಾನ ಸಿಗ್ತಾ ಇದೆ. ಸೊ ನಾವು ಏನ್ ಮಾಡೋದು, ಅಲ್ಲಿ ಹೋಗಿ ಆಧ್ಯಾತ್ಮಿಕ ಲೋಕದ ವೈಕುಂಠದ ಬಾಗ್ಲನ್ನ ಜಸ್ಟ್ ಡೋರ್ ತಟ್ಟಿ ವಾಪಸ್ ಬರಬಾರ್ದು. ಡೋರ್ ತಟ್ಟಿ ಒಳಗಡೆ ಹೋಗೋದನ್ನ ನಾವು ತಿಳ್ಕೋಬೇಕು, ಅದನ್ನ ನಾವು ಅರಿತುಕೊಳ್ಬೇಕು. ನಾವೇನ್ ಮಾಡ್ತೀವಿ, ಜಸ್ಟ್ ಬಾಗಿಲು ತಟ್ಬಿಟ್ಟು ನಾವು ವಾಪಸ್ ಬರೋ ತರ ನಾವು ಮಾಡ್ತಾ ಇರ್ತೀವಿ. ಇಲ್ಲಿ ಹಾಗೆ ಮಾಡ್ಬಾರ್ದು. ಯಾಕಂದ್ರೆ ನಮ್ಗೀಗ ಗೊತ್ತಾಗಿದೆ ಹೇಗೆ ಹೋಗುದು ಅಂತೇಳಿ ನಮ್ಮನ್ನ ನಾವು ಪ್ರತಿದಿನ ಸ್ವಲ್ಪ ನಮ್ಮನ್ನ ನಾವು ಇಂಪ್ರೂವ್ ಮಾಡ್ಕೋಬೇಕು. ಅಂದ್ರೆ ನಮ್ಮ ಉನ್ನತಿಯನ್ನ ನಾವು ಮಾಡ್ಕೊಳ್ಬೇಕು ಈ ಭಕ್ತಿ ಮಾರ್ಗದಲ್ಲಿ ಅಂತೇಳಿ. ಯಾಕಂದ್ರೆ ಪುಣ್ಯವಂತರಿಗೆ ಮಾತ್ರ ಸಿಗುವಂಥದ್ದು. ಸೊ ಅದನ್ನ ಅರಿಯದೆ ಮತ್ತೆ ನಾವು ಅದನ್ನೇ ಮಾಡ್ತೀವಿ ಅಂತೇಳಿ ಹೋದ್ರೆ, ಈಗ ಅಲ್ಟಿಮೇಟ್ ಟ್ರುತ್ ಯಾವುದು ಜೀವನದಲ್ಲಿ ಅಂತೇಳಿ ಗೊತ್ತಾದ ಮೇಲೆ ಆ ಮಾರ್ಗದಲ್ಲಿ ಮುಂದುವರಿಯೋದನ್ನ ನಾವು ನೋಡ್ಬೇಕು. ಗೊತ್ತಾದ್ಮೇಲೆ ಕೂಡ ನಾನು ಹಿಂದಿನ ತರನೇ ಇರ್ತೀನಿ ಅಂತ ಇದ್ರೆ ಅಂತವರಿಗೆ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಆಧ್ಯಾತ್ಮಿಕ ಇದು. ಆದ್ರಿಂದ ಸೊ ಒಂದು ಮಾತ್ರ ನಾವು ತಿಳ್ಕೊಬೇಕು, ವಿ ಆರ್ ಆಲ್ ವೆರಿ ಫಾರ್ಚುನೇಟ್ ಅನ್ನುವಂಥದ್ದು. ಹೂಎವರ್ ಕಮ್ಸ್ ಟು ಕೃಷ್ಣ ಕಾನ್ಶಿಯಸ್ನೆಸ್ ಇಸ್ ವೆರಿ ಫಾರ್ಚುನೇಟ್ ಅಂತಾನೆ ತಿಳ್ಕೊಬೇಕು. ಸನ್ಯಾಸಿ ಅಥವಾ ನರೋತ್ತಮನಾಗಲು ಧೃತರಾಷ್ಟ್ರನಿಗೆ ಸಾಧ್ಯವಿಲ್ಲದರಿಂದ ಕೊನೆಯ ಪಕ್ಷ ಆರಂಭದಲ್ಲಿ ಧೀರನಾದರೂ ಆಗುವಂತೆ ವಿದುರನು ಅವನಿಗೆ ಸಲಹೆ ಇತ್ತನು. ಆತ್ಮ ಸಾಕ್ಷಾತ್ಕಾರದ ದಿಶೆಯಲ್ಲಿ ಹಠ ಹಿಡಿದು ಮಾಡಿದ ಸತತ ಪ್ರಯತ್ನ ಆ ವ್ಯಕ್ತಿ ಧೀರ ಸ್ಥಿತಿಯಿಂದ ನರೋತ್ತಮ ಸ್ಥಿತಿಗೆ ಏರಲು ಸಹಾಯ ಮಾಡುತ್ತದೆ. ಯೋಗ ಪದ್ಧತಿಯನ್ನು ದೀರ್ಘಕಾಲ ಅನುಷ್ಠಾನ ಮಾಡಿದ ಬಳಿಕ ಧೀರ ಸ್ಥಿತಿಯನ್ನು ಸಾಧಿಸಬಹುದಾಗಿದೆ. ಆದರೆ ವಿದುರನ ಅನುಗ್ರಹದಿಂದ ಧೀರ ಸ್ಥಿತಿಯ ಸಾಧನೆಗಳನ್ನು ಅಂಗೀಕರಿಸಲು ಬಯಸುವುದರಿಂದಲೇ ಶೀಘ್ರವಾಗಿ ಆ ಸ್ಥಿತಿ ಸಾಧಿತವಾಗುತ್ತದೆ. ಎಸ್, ಸೊ ನಾವು ನಮ್ಮ ಸ್ವಂತ ಪ್ರಯತ್ನದಿಂದ ಮಾಡ್ಬೇಕಂತಿದ್ರೆ ದೀರ್ಘಕಾಲ ತುಂಬಾ ಟೈಮ್ ಹಿಡಿಯುತ್ತೆ. ಅದು ಯೋಗ ಪದ್ಧತಿಯನ್ನ ಮಾಡುವವರಿಗೆ ಅದು ಅವರಿಗೆ ಸಾಕ್ಷಾತ್ಕಾರವಾಗುವುದು ಪರಮಾತ್ಮನ ಸಾಕ್ಷಾತ್ಕಾರ, ಭಗವಾನ್ ಸಾಕ್ಷಾತ್ಕಾರ ಆಗೋದಿಲ್ಲ ಅವರಿಗೆ ಯೋಗ ಪದ್ಧತಿಯನ್ನ ಮಾಡುವವರು, ಸ್ವಂತ ತಮ್ಮ ಇದರಿಂದ ಮಾಡುವರು. ಆದ್ರೆ ಇಲ್ಲಿ ಒಬ್ರು ಭಕ್ತರ ಅನುಗ್ರಹದಿಂದ ಇಮಿಡಿಯೇಟ್ ಆಗಿ ಮಾಡ್ಬೋದು, ಶೀಘ್ರವಾಗಿ ಆ ಸ್ಥಿತಿ ಸಾಧಿತವಾಗುತ್ತೆ. ಯಾಕಂದ್ರೆ ವಿದುರನ ಅನುಗ್ರಹದಿಂದ, ಯಾಕಂದ್ರೆ ವಿದುರ ಭಕ್ತ. ಸೊ ಇದು ಭಕ್ತರ ಸಂಘದ ಮಹಿಮೆ. ಲವ ಮಾತ್ರ ಸಾಧು ಸಂಘ ಸರ್ವ ಸಿದ್ಧಿ ಹೊಯ್. ಲವ ಮಾತ್ರ ಒಂದು ಕ್ಷಣದ ಪರಿಶುದ್ಧ ಭಕ್ತನ ಒಂದು ಕ್ಷಣದ ಸಂಘ ಕೂಡ ನಮ್ಮನ್ನ ಇದ್ ಮಾಡಬಲ್ಲದು ಅಂತ, ಭಕ್ತರನ್ನಾಗಿ ಪರಿವರ್ತಿಸಬಲ್ಲದು. ನಾನು ನಿಮ್ಗೆ ಯಾವಾಗ್ಲೂ ಈ ಕಥೆನ ಹೇಳ್ತೀನಿ ಪ್ರಭುಪಾದರದ್ದು, ಹೇಗೆ ಲವ ಮಾತ್ರ ಸಾಧು ಸಂಘ ಏರ್ ಹೋಸ್ಟೆಸ್ ಅನ್ನ ಹೇಗೆ ಬದಲಾಯಿಸ. ಇದು ಒಂದು ಉದಾಹರಣೆ ಅಷ್ಟೇ ನಾನು ಹೇಳ್ತಾ ಇರುವಂತದ್ದು. ಈ ತರದ ಸಾವಿರಾರು ಕಥೆಗಳಿವೆ. ಜಸ್ಟ್ ಪ್ರಭುಪಾದರ ಪುಸ್ತಕವನ್ನ ಓದಿ ಕಂಪ್ಲೀಟ್ ಜೀವನವೇ ಚೇಂಜ್ ಆಗಿ ಭಕ್ತಳಾಗಿ ಪರಿವರ್ತಿತಳಾಗಿರೋಳ ಕಥೆ ಇದೆ. ಪ್ರಭುಪಾದರ ನೋಡ್ಲು ಇಲ್ಲ, ಪ್ರಭುಪಾದರ ಬುಕ್ಕನ್ನ ಓದಿ ಈ ತರ ಪರಿವರ್ತನೆ ಆಗಿರುವಂತ ಹಲವಾರು ಕಥೆಗಳಿವೆ. ಸೊ ಹಾಗೆ ಅದು ಭಕ್ತರ ಅಂದ್ರೆ ಪರಿಶುದ್ಧ ಭಕ್ತರ ಅನುಗ್ರಹ ಹಾಗಿರುತ್ತದೆ ಅಂತ. ಆ ಸ್ಥಿತಿ ಸನ್ಯಾಸಕ್ಕೆ ಪೂರ್ವ ಸಿದ್ಧತೆಯ ಹಂತವಾಗಿದೆ. ಸನ್ಯಾಸವು ಪರಮಹಂಸ ಅಥವಾ ಪ್ರಥಮ ದರ್ಜೆಯ ಭಗವದ್ ಭಕ್ತನ ಪೂರ್ವ ಸಿದ್ಧತೆಯ ಹಂತವಾಗಿದೆ. ಹರೇ ಕೃಷ್ಣ. ನಾವು ಇಲ್ಲಿ ಮುಗಿಸೋಣ. ಎಸ್, ಇನ್ಮೇಲೆ ಸಂಡೇಸ್ ಮೋಸ್ಟ್ಲಿ ಕೀರ್ತನೆ ಕ್ಲಾಸ್ ಅಂತೇಳಿ ಮಾಡೋಣ ಅಂತ ಇದ್ದೀವಿ. 1/2 hour ಒಂದೊಂದು ಕೀರ್ತನೆಯನ್ನ ಕಲಿಯೋಣ. ಕೀರ್ತನೆ ಅಥವಾ ಶ್ಲೋಕ ಮೋಸ್ಟ್ಲಿ 8:30 to 9 ಅಷ್ಟೇ, 1/2 hour ಮಾತ್ರ ಸಂಡೇ ಮಾಡೋಣ ಅಂತ ಪ್ಲಾನ್. ಯಾಕಂದ್ರೆ ಲೆವೆಲ್ 2 ಇದು ನಂದು ಮುಗೀತು. ನೆಕ್ಸ್ಟ್ ಇದಕ್ಕೆ ನಾನು ಅಂದ್ರೆ ಲೆವೆಲ್ 2 ಗೊತ್ತಿಲ್ಲ ನಾನು, ಅಂದ್ರೆ ಈಗ ಲೆವೆಲ್ 3 ಬೇರೆ ಮಾಡ್ತಾ ಇದ್ದಾರೆ. ಅದೇನೋ ಸ್ವಲ್ಪ ಕನ್ಫ್ಯೂಷನ್ ಇದೆ ಲೆವೆಲ್ 2 ಲೆವೆಲ್ 3 ಅಂತ ಹೇಳಿ. ಬಟ್ ನಾನು ಫ್ರೀ ಇದ್ರೆ ಅದನ್ನ ಮಾಡೋಣ ಅಂತ ನಾನು ಯೋಚನೆ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಈ ಸಂಡೇ ಇಂದಾನೆ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ, ನೋಡೋಣ. ಶ್ರೀಮದ್ ಭಾಗವತಂ ಗ್ರಂಥರಾಜ್ ಕಿ ಜಯ. ಶ್ರೀಲ ಪ್ರಭುಪಾದ್ ಕಿ ಜಯ. ಶ್ರೀಲ